ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕ ಮಹಿಮೆಗಳನ್ನು ಕೊಂಡಾಡ್ತಕ್ಕಂತಹ ಭಕ್ತರು, ಸಾವಿರಾರು ಭಕ್ತರು, ಲಕ್ಷ ಲಕ್ಷ ಭಕ್ತರು ಶ್ರೀಪಾದರಾಜರ ಇಷ್ಟೊಂದು ಭಗವದ್ಭಕ್ತಿಯನ್ನು ಮಾಡ್ತಕ್ಕಂತಹ ಭಕ್ತ ಜನ ಸಮೂಹವನ್ನು ನೋಡಿದ್ರೇ ಅವರ ಮಹಿಮೆ ಅರ್ಥವಾಗುತ್ತೆ. ಮಹಾತ್ಮರು, ದಿವ್ಯ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಭಗವಂತನನ್ನು ಆರಾಧನೆ ಮಾಡಿ ದೇವರನ್ನು ಪಡೆದುಕೊಂಡಂತಹ ಜ್ಞಾನಿಗಳು ಅಂತ ಇವರ ಕೃತಿಯಿಂದ, ಇವರು ಮಾಡಿದಂತಹ ಒಂದೊಂದು ಪವಾಡಗಳಿಂದ, ಜಗತ್ತಿಗೆ ಕೊಟ್ಟಂತಹ ತತ್ವೋಪದೇಶದಿಂದ, ಅವರು ಮಾಡಿದಂತಹ ದಿವ್ಯವಾಗಿರುವಂತಹ ಭಗವಂತನ ಸತ್ಕರ್ಮಗಳನ್ನು ನೋಡ್ತಾ ಇದ್ದರೆ ಯಾಕೆ ಅವತಾರ ಮಾಡ್ತಾರೆ, ಇವರ ಅವತಾರದ ಉದ್ದೇಶ ಏನು, ಭಗವಂತ ಯಾಕೆ ಜ್ಞಾನಿಗಳನ್ನು ಕೆಳಗಡೆ ಅವತಾರ ಮಾಡಿಸ್ತಾನೆ ಅಂದಾಗ ಆಗ ಇವರೆಲ್ಲರೂ ಭಗವಂತನ ಪ್ರಚಾರಕ್ಕೆ ಬಂದವರು. ಭಗವಂತನ ಮಹಿಮೆಯನ್ನು ಗೊತ್ತು ಮಾಡುವುದಕ್ಕೆ ಸೇವೆ ಇದು ಬಹಳ ಶ್ರೇಷ್ಠವಾಗಿರುವಂಥ ವಿಚಾರ. ಎರಡು ವಿಚಾರ. ಒಂದು, ಭಗವಂತ ಅವತಾರ ಮಾಡ್ತಾ ಇರುವಾಗ, ದೇವರು ಅವತಾರ ಮಾಡ್ತಾ ಇರುವಾಗ ತಾವೂ ಕೂಡ ಆ ಭಗವಂತನ ಅವತಾರದಲ್ಲಿ ಅಂಗತ್ವವನ್ನು ವಹಿಸೋದು, ಇದು ಬಹಳ ಶ್ರೇಷ್ಠವಾಗಿರುವಂಥ ವಿಚಾರ. ರಾಮಾವತಾರ ಆಗೋಕ್ಕಿಂತ ಮೊದಲಿಗೆ ಸಾಕ್ಷಾತ್ ನಾರಾಯಣ ದೇವರು ಒಂದು ಸಭೆ ಮಾಡ್ತಾನೆ. ಭಗವಂತ ದೇವರೇ ಸ್ವತಃ ನಾರಾಯಣ ಒಂದು ಸಭೆಯನ್ನು ಮಾಡ್ತಾನೆ. ಈ ಸಭೆಯನ್ನು ಮಾಡಿ ಎಲ್ಲ ದೇವತೆಗಳಿಗೆ ಕರೀತಾನೆ. ಎಲ್ಲ ದೇವತೆಗಳು ಭಗವಂತ ಕರೆದಂತಹ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾಗ ಆಗ ದೇವರು ಹೇಳ್ತಾನೆ, ರಾಕ್ಷಸರೆಲ್ಲ ಅವತಾರ ಮಾಡಿದ್ದಾರೆ ಲೋಕದಲ್ಲಿ, ಅವರಿಗೆ ಸರಿಯಾದಂತಹ ವ್ಯವಸ್ಥೆ ಆಗಬೇಕು. ಏನು ವ್ಯವಸ್ಥೆ ಆಗಬೇಕು? ಅವತಾರ ಮಾಡಲಿಕ್ಕೆ ನಾನು ಬೇಡ ಅಂತ ಇಲ್ಲ, ಅವತಾರ ಮಾಡಿ ಅವರೇನು ಮಾಡ್ತಾ ಇದ್ದಾರೆ, ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ, ಧರ್ಮ ವಿರುದ್ಧವಾದ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದೇ ಒಂದು ವಿಚಾರವಲ್ಲ ಅವರದು, ಎಲ್ಲ ಕಡೆ ಇದ್ದಾರೆ. ದೇವರು ಹೇಳುವಂಥ ಮಾತಿದು, ಪರಮಾತ್ಮ ಹೇಳುವಂಥ ಮಾತು. ಕೆಲವು ರಾಕ್ಷಸರು ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ, ಕೆಲವರು ಕ್ಷತ್ರಿಯರಾಗಿ ಹುಟ್ಟಿದ್ದಾರೆ, ಕೆಲವರು ವೈಶ್ಯರಾಗಿ ಹುಟ್ಟಿದ್ದಾರೆ, ಕೆಲವರು ಶೂದ್ರಾಗಿ ಹುಟ್ಟಿದ್ದಾರೆ, ಇನ್ನು ಕೆಲವರು ಪ್ರಾಣಿ ಪಕ್ಷಿಯಾಗಿ ಹುಟ್ಟಿದ್ದಾರೆ. ನೋಡಿ, ಯಾವ ಯಾವ ರೂಪ ತಗೊಂಡಿದ್ದಾರೆ ಹೇಳಲಿಕ್ಕಾಗಲ್ಲ. ನಾನಾ ರೂಪ ತಾಳಿಕೊಂಡು ಏನು ಮಾಡ್ತಾ ಇದ್ದಾರೆ, ಧರ್ಮದ ಗ್ಲಾನಿ, ಧರ್ಮವನ್ನು ನಾಶ ಮಾಡ್ತಾ ಇದ್ದಾರೆ. ಈ ಧರ್ಮವನ್ನು ನಾಶ ಮಾಡತಕ್ಕಂಥ ಇವರಿಗೆ ಸರಿಯಾದ ವ್ಯವಸ್ಥೆ ಆಗಬೇಕು. ಏನು? ಅವರಿಗೆ ಬುದ್ಧಿ ಕಲಿಸಬೇಕು, ಧರ್ಮದ ಜಾಗೃತಿ ಆಗಬೇಕು. ಧರ್ಮದ ಜಾಗೃತಿ ಆಗಬೇಕಾದ್ರೆ ನಾವೇನು ಮಾಡಬೇಕು? ನಾವೆಲ್ಲರೂ ಅವತಾರ ಮಾಡಬೇಕು. ಅನ್ಯ ದೇವತೋಪಾಸನ ಮಾಡ್ತಾ, ಬೇರೆ ಬೇರೆ ದೇವತೆ ಉಪಾಸನ ಮಾಡ್ತಾ ಶಿವನನ್ನು ಒಲಿಸ್ಕೋತಾರೆ ಕೆಲವರು, ದುರ್ಗಾದೇವಿ ಒಲಿಸ್ಕೋತಾರೆ ಕೆಲವರು, ಇಂದ್ರದೇವರನ್ನು ಕೆಲವರು ಒಲಿಸ್ಕೋತಾರೆ, ಅನೇಕ ಅವರಿಂದ ಫಲವನ್ನು ಪಡೀತಾರೆ. ಪಡೆದುಕೊಂಡು ರಾಷ್ಟ್ರ ವಿಪ್ಲವ ಮಾಡ್ತಾರೆ, ದ್ರೋಹ ಮಾಡ್ತಾರೆ. ಇಡೀ ಮನುಕುಲಕ್ಕೆ, ಜೀವಕುಲಕ್ಕೆ ಅವರು ಏನಾದರೂ ಒಂದು ಆತಂಕವನ್ನು ಮಾಡ್ತಾರೆ. ಆದ್ದರಿಂದ ಅವರಿಗೆ ನಾವು ಉತ್ತರ ಕೊಡಬೇಕಾಗಿದೆ. ಆದ್ದರಿಂದ ನೀವೆಲ್ಲರೂ ಅವತಾರ ಮಾಡಿ ದೇವರಂತಾರೆ. ಈಗ ಎಲ್ಲ ದೇವತೆಗಳಿಗೆ ಹೇಳಿದಾಗ ದೇವತೆಗಳು ಬಹಳ ಸಂತೋಷ ಪಡ್ತಾರೆ. ಎಲ್ಲ ದೇವತೆಗಳಿಗೆ ಪರಮಾನಂದವಾಯಿತು. ಏನಂತ ಪರಮಾನಂದ ಆಯಿತು? ದೇವರು ತನ್ನ ಅವತಾರಕ್ಕೆ ನಮ್ಮನ್ನು ಕರೀತಾ ಇದ್ದಾನೆ. ಹಾಗಾದರೆ ಭಗವಂತನ ಅವತಾರದಲ್ಲಿ ನಮ್ಮದು ಒಂದು ಅಂಗ ಇದೆ, ನಮ್ಮದು ಒಂದು ಪಾತ್ರ ಇದೆ. ದೇವರ ದೃಷ್ಟಿಯಲ್ಲಿ ನಾವು ಎಟ್ಟನ ಮಟ್ಟಿಗೆ ಇದ್ದೀವಿ ಅಂದರೆ, ಒಂದು ಕೆಲಸಕ್ಕೆ ನಮ್ಮನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾನೆ ಪರಮಾತ್ಮ. ಇದಕ್ಕಿಂತ ಸೌಭಾಗ್ಯ ಇನ್ನೇನು?
ಅಂತ ಹೇಳಿ ದೇವರು ಆಜ್ಞೆ ಮಾಡಿದ ದೇವತೆಗಳು. ಪರಮಾತ್ಮನೇ ಆಜ್ಞೆ ಮಾಡ್ತಾನೆ, ಇಂತಿಂಥ ದೇವತೆಗಳನ್ನು ಆಜ್ಞಾ ಮಾಡಿ ನೀವು ಅವತಾರ ಮಾಡಬೇಕು, ನಾನು ಹೇಳಿದ ರೀತಿಯಲ್ಲಿ ನೀವು ಇರಬೇಕು. ದೇವತೆಗಳು ಅವತಾರ ಮಾಡ್ತಾರೆ, ಕೆಲವರು ರಾಜರಾಗ್ತಾರೆ, ಕೆಲವರು ಋಷಿಗಳಾಗ್ತಾರೆ, ಕೆಲವರು ಬ್ರಾಹ್ಮಣರಾಗ್ತಾರೆ, ಕೆಲವರು ವೈಶ್ಯರಾಗ್ತಾರೆ, ಕೆಲವರು ಶೂದ್ರರಾಗಿರ್ತಾರೆ, ಕೆಲವರು ಪ್ರಾಣಿ ಆಗ್ತಾರೆ, ಪಕ್ಷಿ ಆಗ್ತಾರೆ, ಈ ತರಹದ ಬೆಟ್ಟ ಆಗ್ತಾರೆ, ಕೆಲವರು ನೀರಾಗ್ತಾರೆ, ಕೆಲವರು ಈ ತರಹದ ನಾನಾ ರೀತಿಯ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಅದು ಇದು 108 ಏನು ದೇವರು ಕೊಟ್ಟಂಥ ರೀತಿಯಲ್ಲಿ ಅವರು ಇರ್ತಾರೆ. ಕರಡಿ, ವಾನರ, ಹೀಗೆಲ್ಲ ಒಂದೊಂದು ರೂಪವನ್ನು ತಾಳಿಕೊಂಡು ಭಗವಂತನ ಅವತಾರಕ್ಕೆ ಇವರೆಲ್ಲರೂ ಬರ್ತಾರೆ. ನೋಡಿ ಎಂಥ ವಿಚಿತ್ರ, ದೇವರ ಗುಹ್ಯ ಭಗವಂತ ಯಾರಿಗೂ ಗೊತ್ತು ಮಾಡದೇ ಇದ್ದಂಥ ವಿಚಾರವನ್ನ ದೇವತೆಗಳಿಗೆ ತಿಳಿಸ್ತಾನೆ. ನಾನು ಅವತಾರ ಮಾಡ್ತೇನೆ, ದಶರಥನ ಮನೆಯಲ್ಲಿ ರಾಮನಾಗಿ ಅವತಾರ ಮಾಡ್ತೇನೆ, ನೀವೆಲ್ಲರೂ ಕೂಡ ದೇವತೆಗಳು ಅವತಾರ ಮಾಡಿ. ಉದ್ದೇಶ ಏನಾಗಿದೆ? ರಾಕ್ಷಸರು ಬಹಳ ಪ್ರಬಲರಾಗಿದ್ದಾರೆ, ಯಾರ ಕಣ್ಣಿಗೂ ಇವರು ರಾಕ್ಷಸರು ಅಂತ ಗೊತ್ತಾಗಲ್ಲ ಅಂತ ಛದ್ಮವೇಷವನ್ನ ತಾಳಿಕೊಂಡಿರ್ತಾರೆ, ಗೊತ್ತಾಗಲ್ಲ. ಅವರನ್ನು ಸದೆ ಬಡಿಬೇಕಾದ್ರೆ ನಾವು ಕೂಡ ಅವರಂತೆ ರಾಜರಾಗಿಯೋ ಬ್ರಾಹ್ಮಣರಾಗಿಯೋ ಋಷಿಗಳಾಗಿಯೋ ಮುನಿಗಳಾಗಿಯೋ ಯೋಗಿಗಳಾಗಿಯೋ ಇನ್ನು ಕೆಲವು ಕಡೆಗೆ ಲೋಕದಲ್ಲಿ ಅಲ್ಲಲ್ಲಿ ಸಾಮಂತ ದೊರೆಯಾಗಿಯೋ ವಾನರಾಗಿ ಕರಡೆಯಾಗಿ ಅದು ಆಗಿ ಪಶು ಪಕ್ಷಿ ಯಾವುದೋ ಒಂದು ರೂಪದಲ್ಲಿ ಅವರಿಗೆ ನಾವು ಎದುರಾಗಬೇಕು. ಎಲ್ಲರಿಗೂ ನಾವು ಎದುರಾಗಬೇಕಾದ್ರೆ ಏನಾದರೂ ಒಂದು ಕಾರಣ ಬೇಕು, ಮಹತ್ತರವಾದ ಕಾರಣ ಬೇಕು. ಅದಕ್ಕೆ ಭಗವಂತ ರಚನೆ ಮಾಡಿದ ಕಾರಣ ಏನು? ರಾಕ್ಷಸರಲ್ಲಿ ಒಂದು ದೊಡ್ಡದಾದಂತಹ ವೀಕ್ನೆಸ್ ಇದೆ. ಏನು ವೀಕ್ನೆಸ್ಸು? ಅವರಿಗೆ ಕೋಪ ಹೆಚ್ಚಾದರೆ ಸರ್ವನಾಶ. ರಾಕ್ಷಸರಿಗೆ ಏನಾಗುತ್ತೆ? ಅವರ ಸರ್ವನಾಶ ಯಾವಾಗ ಆಗುತ್ತೆ ಗೊತ್ತಾ? ಅವರಿಗೆ ಅತಿರೇಕವಾದ ಕೋಪ. ಈ ಅತಿರೇಕವಾದಂಥ ಕೋಪ ಆದಾಗ ಅವರೇನು ಮಾಡ್ತಾರೆ? ತಮ್ಮನ್ನು ತಾವು ಮರೆತು ಬಿಡ್ತಾರೆ, ತಮ್ಮ ಶಕ್ತಿಯನ್ನು ತಾವು ತಿಳಿಯಲ್ಲ, ನಾನೇನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ ಅವರಿಗೆ. ಇದೆಲ್ಲ ದೋಷ ಇದೆ. ಹಾಗಾಗಿ ಈ ತರಹದ ಏನು ದೋಷ ಇದೆಯೋ ಆ ದೋಷ ದೇವತೆಗಳಿಗೂ ಗೊತ್ತಾಗಿದೆ, ದೇವರಿಗೂ ಗೊತ್ತಾಗಿದೆ. ನಿಮಗೇನು? ಅವರಿಗೆ ಕೋಪ ತರಿಸ್ಬೇಕು ಅಷ್ಟೇ. ಕೋಪ ತರಿಸಿಬಿಟ್ರೆ ಏನು ಕಷ್ಟಪಡಬೇಕಾಗಿಲ್ಲ, ಅವರ ನಾಶಕ್ಕೆ ಅವರೇ ಕಾರಣರಾಗಿ ಹೋಗ್ತಾರೆ. ಕೋಪ ತರಿಸಬೇಕಾದ್ರೆ ಏನು ಮಾಡಬೇಕು? ಅವರಿಗೆ ಇಷ್ಟವಾದ ವಸ್ತುವನ್ನು ತೋರಿಸ್ಬೇಕು. ಅವರಿಗೆ ಇಷ್ಟವಾದ ವಸ್ತು ನಮ್ಮಲ್ಲಿರಬೇಕು. ಅವರಿಗೆ ಇಷ್ಟವಾದ ವಸ್ತು ನಮ್ಮಲ್ಲಿದ್ದಾಗ ಅವರೇನು ಮಾಡ್ತಾರೆ? ಅದನ್ನು ಪಡ್ಕೊಳ್ಳಿಕ್ಕಿಂತ ಬರ್ತಾರೆ. ಪಡ್ಕೊಳ್ಳಿಕ್ಕಂತ ಬಂದಾಗ ಬೇಗನೆ ಕೊಡಬಾರ್ದು. ಬೇಗನೆ ಕೊಟ್ಬಿಟ್ರೆ ನಮ್ಮ ವರ್ಚಸ್ಸು ನಾವು ಹಾಳು ಮಾಡ್ಕೊಳಕ್ಕೆ, ಕಾಡಿಸಿ ಪೀಡಿಸಿ ಕಷ್ಟಪಡಿಸಿ ಅವರಿಗೆ ಆ ವಸ್ತುವನ್ನು ಯಾಕೆ ಕೊಡಬೇಕು? ಯುದ್ಧ ಮಾಡಿ ಪಡ್ಕೋ ಅಂತ ಹೇಳಬೇಕು. ಯುದ್ಧ ಮಾಡಿ ಪಡ್ಕೋ ಅಂತ ಹೇಳಿದಾಗ ಏನಾಗುತ್ತೆ? ಅವ ತಾನಾಗೇನೆ ಅವರು ಯುದ್ಧಕ್ಕೆ ಬರ್ತಾರೆ. ಈಗ ಅನಾಯಾಸವಾಗಿ ಸೋತು ಹೋಗ್ತಾರೆ. ಇದು ಅವರ ಒಂದು ವ್ಯವಸ್ಥೆ. ಹಾಗಾಗಿ ಭಗವಂತ ರಚನೆ ಮಾಡಿದ ಏನು ವ್ಯವಸ್ಥೆ? ಒಂದು ಕಡೆಗಂತೂ ಸಾಮಾನ್ಯವಾಗಿ ದೇವತಾ ಸಂಕಲ್ಪ ಹೀಗಿದೆ: 3 ಯುಗದಲ್ಲಿ ನಾನು ಪರಮಾತ್ಮ ಅವತಾರ ಮಾಡ್ತೇನೆ ಅಂತ ಹೇಳಿ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಮತ್ತು ದ್ವಾಪರದಲ್ಲಿ 3 ಯುಗದಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ, ರಾಕ್ಷಸರಿಗಾಗಿ ಅವತಾರ ಮಾಡಿದ್ದಾನೆ. ಅದಂತೂ ಸರಳ. ಅದೇ ಪ್ರಕಾರ ಈ ತರಹದ ರಾಕ್ಷಸರನ್ನ 3 ಯುಗದಲ್ಲಿ ಪರಮಾತ್ಮ ಸಂಹಾರ ಮಾಡ್ತಾ ಬಂದ. ಕೃತಯುಗದಲ್ಲಿ ಅನೇಕ ಅವತಾರಗಳ ಮಾಡಿ ಭಗವಂತ
ಹಯಗ್ರೀವನೇ ಮೊದಲಾದಂಥ ಅನೇಕ ದೈತ್ಯರ ಸಂಹಾರ ಮಾಡಿದ್ದಾನೆ. ಇನ್ನು ತ್ರೇತಾಯುಗದಲ್ಲಿ ರಾಮನಾಗಿ, ಪರಶುರಾಮನಾಗಿ, ವೇದವ್ಯಾಸ ದೇವರಾಗಿ, ವೇದವ್ಯಾಸ ದೇವರಾದಾಗ ಸ್ವಲ್ಪ ವ್ಯತ್ಯಾಸ. ಏನು ಮಾಡ್ದ? ರಾಕ್ಷಸರು ಯಾವ ರೀತಿಯಿಂದ ಅವತಾರ ಮಾಡಿ ಕೆಟ್ಟವಾದಂಥ ಶಕ್ತಿಯನ್ನು ಜಗತ್ತಿಗೆ ತೋರಿಸಿ ಅದರಿಂದ ಅನೇಕ ಸಾತ್ವಿಕರಿಗೆ ಮೋಸ ಕಷ್ಟವಾಗುವಂತೆ ಮಾಡ್ತಾರೋ ಅದೇ ಪ್ರಕಾರ ಅಸುರರೆಲ್ಲ ಹುಟ್ಟಿಕೊಂಡಿದ್ದಾರೆ. ಮತ್ತೆ ಕಲಿಯುಗದಲ್ಲಿ ಕೃತಯುಗದಲ್ಲಿದ್ದಂತಹ ರಾಕ್ಷಸರು ತ್ರೇತಾಯುಗಕ್ಕೆ ಬರ್ತಾರೆ. ಅಲ್ಲಿ ರಾಮನಾಗಿ, ಪರಶುರಾಮನಾಗಿ ಭಗವಂತ ಎಲ್ಲ ದೇವತೆಯನ್ನೆಲ್ಲ ಕರೆದುಕೊಂಡು ಸಂಹಾರ ಮಾಡಿದ. ಮತ್ತೆ ಅವರೇ ಮತ್ತೆ ತಿರುಗಿ ಅವತಾರ ಮಾಡ್ತಾರೆ ದ್ವಾಪರದಲ್ಲಿ. ಮತ್ತೆ ಭಗವಂತ ಕೃಷ್ಣಾವತಾರ ತಾಳಿಕೊಂಡವರನ್ನ ಸಂಹಾರ ಮಾಡಿದ. ಅದೇ ರಾಕ್ಷಸರೇ ಮತ್ತೆ ಕಲಿಯುಗದಲ್ಲಿ ಏನು ಮಾಡ್ತಾರೆ? ಗ್ರಂಥಗಳಿಗೆ ಅಪವ್ಯಾಖ್ಯಾನ ಮಾಡ್ತಾರೆ. ಪವಿತ್ರವಾದಂತಹ ವೇದಗಳು, ಬ್ರಹ್ಮಸೂತ್ರ, ಪುರಾಣಗಳು, ಈ ಎಲ್ಲ ಪವಿತ್ರವಾದಂತಹ ಗ್ರಂಥಗಳನ್ನು ಏನು ಮಾಡ್ತಾರೆ? ವ್ಯತ್ಯಾಸವಾಗಿ ಅವುಗಳು ವಿಪ್ರವೇಶಗಳಲ್ಲಿ ಬಂದು ಅದಕ್ಕೆ ಬಹಳ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ವರಾಹ ಪುರಾಣದಲ್ಲಿ ಒಂದು ಮಾತು ಬರ್ತದೆ. ವರಾಹ ದೇವರೇ ಹೇಳ್ತಾರಂತೆ. ಏನಂತ ಹೇಳ್ತಾರೆ ವರಾಹ ದೇವರು? ರುದ್ರದೇವರಿಗೆ ಕುರಿತು ಹೇಳ್ತಾರೆ, ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತತ್ಯಾನಿ ವಿತತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಆತ್ಮಾನಂ ಅಪ್ರಕಾಶಂಚ ಮಾಂ ಕುರು. ಇಷ್ಟು ವಿಷಯ ದೇವರು ಈ ಮಾತನ್ನು ಹೇಳ್ತಾನೆ. ಯಾರಿಗೆ ಹೇಳ್ದ? ರುದ್ರದೇವರಿಗೆ ಹೇಳ್ತಾನೆ. ಹೇ ರುದ್ರದೇವರೇ, ನೀವು ಕೆಳಗಡೆ ಹೋಗಿ ಅವತಾರ ಮಾಡಿ. ಯಾಕೆ ಅವತಾರ ಮಾಡಿ? ಇಲ್ಲ, ಕಲಿಯುಗ ಆರಂಭವಾಗುತ್ತಾ ಇದೆ, ನೀವು ಅವತಾರ ಮಾಡಿ ಏನು ಮಾಡಬೇಕು ಗೊತ್ತಾ? ಜಗತ್ತಿನಲ್ಲಿ ಯಾವುದು ಸಿದ್ಧವಾದ ಸಿದ್ಧಾಂತ ಇದೆ ನೋಡಿ, ಅದನ್ನು ಹೇಳಬೇಡಿ. ದೇವರು ಸರ್ವೋತ್ತಮನಾಗಿದ್ದಾನೆ, ಸಿದ್ಧವಾಗಿದೆ, ಅದನ್ನು ಹೇಳಬೇಡಿ. ಹಾಗಾಗಿ ಏನು ಹೇಳಬೇಕು? ಎಲ್ಲ ವಿರುದ್ಧವಾಗಿ ಹೇಳಬೇಕು. ನಾನೇ ದೇವರು ಅಂತ ಹೇಳಿ ಅಸತ್ಯಾನಿ ವಿಸತ್ಯಾನಿ ಪ್ರಕಾಶಂ ಗುರು ಆತ್ಮಾನಂ, ನಿಮ್ಮ ಪ್ರಕಾಶ ನೀವು ಮಾಡಿಕೊಳ್ಳಿ. ಅಪ್ರಕಾಶಂಚ ಮಾಂ ಗುರು, ನನ್ನ ಪ್ರಕಾಶ ಮಾಡಬೇಡಿ. ಹೀಗೆ ವೇದ ವಿರುದ್ಧವಾದ ಅರ್ಥಗಳನ್ನು ನೀವು ಜಗತ್ತಿಗೆ ಬೋಧನೆ ಮಾಡಿ. ಆಗ ಮಹಾತ್ಮರಾದ ರುದ್ರದೇವರಂತಾರೆ, ಸ್ವಾಮಿ ಇದು ಶಾಸ್ತ್ರ ವಿರುದ್ಧ, ನಿನ್ನ ವಿರುದ್ಧ, ಅದನ್ನೇ ಹಾಗೆ ನಾನು ಪ್ರತಿಪಾದನೆ ಮಾಡಲಿಕ್ಕಾಗತ್ತೆ? ಏನು ಎತ್ತ? ಯಾವಾದರೂ ಒಂದೇನೋ ಅಡ್ಡದಾರಿಯ ಕೆಲಸ ಹೇಳಿಬಿಟ್ರೆ, ಸ್ವಾಮಿ ನೀವು ಈ ಥರ ಹೇಳ್ತಾ ಇದ್ದೀರಿ ಅಂತೀವಿ ಸಾಮಾನ್ಯವಾಗಿ. ಮಾಡಿಬಿಡಿ, ಹೋಗ್ಲಿ, ಆಗತ್ತೆ. ಏನು ಸ್ವಾಮಿ ಹೆಂಗಂತೀರಿ? ಅದಕ್ಕೆ ಕಾಯ್ದೆ ಇದೆ, ಕಾನೂನಿದೆ, ಅನೇಕ ಇವುಗಳಿದ್ದಾವೆ, ಸಮಸ್ಯೆ ಇದೆ, ಅದನ್ನು ಮಾಡುವುದನ್ನು ಹೆಂಗೆ ಮಾಡಲಿಕ್ಕಾಗ್ತದೆ? ಈ ಥರ ಇದ್ದಂಗೆ ಭಗವಂತ ಹೇಳಿದ ಮಾತು ಆಗಿದ್ದರೂ ಕೂಡ ರುದ್ರದೇವರಂತಾರೆ, ಸ್ವಾಮಿ ನಿನ್ನ ಆಜ್ಞೆ ಅಂತೂ ಇದೆ, ಎರಡನೇ ಮಾತಿಲ್ಲ. ನೀನು ಆಜ್ಞೆ ಮಾಡಿದರೆ ಕಳಿಸಿಕೊಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ಎರಡನೇ ಮಾತು ಅದರಲ್ಲಿ ಇಲ್ಲ. ಆದರೆ ಮುಂದೆ ಅದಕ್ಕೆ ಇದೆ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಮುಂದೆ ಬೇರೆ ಒಂದು ವಿಚಾರ ಇಟ್ಟಿದ್ದೀನಿ, ಹಾಗಾಗಿ ಈ ಕೆಲಸ ನೀನು ಮಾಡು. ಸರಿ ಎಂದು ಹೇಳಿ ರುದ್ರದೇವರು ಅವತಾರ ಮಾಡ್ತಾರೆ. ಅವತಾರ ಮಾಡಿ ಸಂಪೂರ್ಣವಾಗಿ ತಮ್ಮ ಏನು ಸಿದ್ಧಾಂತವನ್ನು ಮಂಡಿಸಬೇಕಾಗಿತ್ತೋ ಆ ಸಿದ್ಧಾಂತವನ್ನೆಲ್ಲ ಮಂಡಿಸ್ತಾರೆ. ಭಗವಂತ ಹೇಳಿದ ರೀತಿ, ಭಗವಂತ ಯಾವ ಥರ ಹೇಳಿದಾನೋ ಅದೇ ಥರ ಪರಮಾತ್ಮನ ಮಾತನ್ನು ಮೀರದೇನೆ, ಅದು ಯದ್ಯಪಿ ಶಾಸ್ತ್ರ ವಿರುದ್ಧವಾಗಿದ್ದರೂ ಕೂಡ, ದೇವರ ವಿರುದ್ಧವಾಗಿದ್ದರೂ ಕೂಡ ಪರಮಾತ್ಮನ ಆಜ್ಞಾ ಎಂಬುದಾಗಿ ರುದ್ರದೇವರೇ ಮಾಡ್ತಾರೆ, ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಕೆಳಗಡೆಗೆ ಬರ್ತಾರೆ, ಅವತಾರ ಮಾಡ್ತಾರೆ. ಅನೇಕ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾದ ಅರ್ಥಗಳನ್ನು, ಪ್ರಶ್ನೆಗಳನ್ನು, ಬ್ರಹ್ಮಸೂತ್ರಗಳಲ್ಲಿ ಇರುವಂತಹ ಅನೇಕ ಪ್ರಶ್ನೆಗಳು ತೆಗಿತಾರೆ.
ಕೋಟಿ ಕೋಟಿ ಪ್ರಶ್ನೆಗಳನ್ನು ತೆಗಿತಾರೆ. ಇಷ್ಟು ಪ್ರಶ್ನೆಗಳಿದ್ದಾವೆ. ಇವುಗಳಿಗೆ ಬ್ರಹ್ಮಸೂತ್ರಗಳಿಂದಲೇ ಉತ್ತರ ಬೇಕು, ಬ್ರಹ್ಮಸೂತ್ರ ಭಾಷ್ಯಗಳಿಂದ ಉತ್ತರ ಬೇಕು. ಯಾರ್ಯಾರಿದ್ದಾರೋ ಏನೇನು ಉತ್ತರ ಕೊಡ್ತಾರೆ ಇಷ್ಟೆಲ್ಲ ಪ್ರಶ್ನೆಗಳನ್ನೆಲ್ಲ ಮಾಡಿ ದೇವರಿಗೆ ಮೆಚ್ಚುವಂತೆ ಪೂರ್ವಪಕ್ಷ ಮಾಡಿದ್ರೆ ಹೀಗೆ ಮಾಡಬೇಕು, ಪ್ರಶ್ನೆ ಕೇಳಿದ್ರೆ ಹೀಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಮಹಾತ್ಮರು ಅದನ್ನು ಮಾಡ್ತಾರೆ. ಮಾಡಿ ಅವತಾರ ಮುಗಿಸ್ತಾರೆ. ಇದಾದ ಮೇಲೆ ಎಷ್ಟೋ ದಿನ ಆದ ಮೇಲೆ ಇದರ ಪ್ರಭಾವ ಬರ್ತಾ ಇದೆ, ಎಲ್ಲರ ಮೇಲೂ ಪರಿಣಾಮ ಆಗ್ತಾ ಇದೆ. ಏನಪ್ಪ ಇಂಥ ಸಿದ್ಧಾಂತ ಹೇಳ್ತಾರೆ, ಬಹಳ ಜಟಿಲವಾದಂಥ ಸಿದ್ಧಾಂತ, ಇಷ್ಟೆಲ್ಲ ದಿನಗಳವರೆಗೆ ನಾವು ಹೀಗೆಲ್ಲ ನಂಬ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಮಾತ್ರ ಯಾಕೋ ಪ್ರಶ್ನೆಗಳೇ ಹೆಚ್ಚಾಗ್ತಾ ಇವೆ, ಏನೋ ವಿಚಿತ್ರವಾದ ರೀತಿಯಲ್ಲಿ ನಡೀತಾ ಇದೆ, ಇದಕ್ಕೆ ಸಮರ್ಪಕ ಉತ್ತರ ಕೊಡೋರು ಬೇಕಲ್ಲ ಅಂದಾಗ ಮತ್ತೆ ಭಗವಂತ ವಾಯುದೇವರನ್ನು ಆದೇಶ ಮಾಡ್ತಾನೆ. ವಾಯುದೇವರನ್ನ ಸ್ಮೇರಾದನೋ ಭುವನ ಜೀವನ ಮಾಭಭಾಷೆ. ಭಗವಂತ ಏನು ಹೇಳ್ದ, ಕೆಳಗಡೆ ಅನೇಕ ಸಿದ್ಧಾಂತಗಳು ಹುಟ್ಟಿಕೊಂಡಿದ್ದಾವೆ. ಹೇಗೆ ಹಿಂದಕ್ಕೆ ರಾಕ್ಷಸರು ಹುಟ್ಟಿಕೊಂಡು ಧರ್ಮದ ವಿರುದ್ಧ ಕೆಲಸ ಮಾಡ್ತಾ ಇದ್ರು. ಆಗ ಕೃಷ್ಣಾವತಾರವನ್ನು ಮಾಡಿ ನಿಮ್ಮೆಲ್ಲರನ್ನ ಕರೆದುಕೊಂಡು ಹೋಗಿ ಅವರನ್ನು ಸರಿಯಾದಂತಹ ಪಾಠವನ್ನು ಹೇಳಿದ್ದೆ. ಅದರ ಹಿಂದಗಡೆ ರಾಮಾವತಾರ ಮಾಡೋಕ್ಕಿಂತ ಪೂರ್ವದಲ್ಲಿಯೂ ಈ ಕೆಲಸ ಆಗಿತ್ತು. ಆದ್ದರಿಂದ ಈಗ ಕಲಿಯುಗದಲ್ಲಿ ಎಲ್ಲರೂ ಕೂಡ ಮನಸ್ಸಿಗೆ ಬಂದಂಗೆ ವೇದಗಳಿಗೆ ಅರ್ಥ ಬರೀತಾರೆ, ಉಪನಿಷತ್ತಿಗೆ ಅರ್ಥ ಬರೀತಾರೆ, ಬ್ರಹ್ಮಸೂತ್ರಕ್ಕೆ ಅರ್ಥ ಬರೀತಾರೆ. ಇವು ಎಲ್ಲರನ್ನ ಸರಿಯಾಗಿ ವ್ಯವಸ್ಥೆ ಮಾಡಬೇಕಾದರೆ ಅದಕ್ಕೆ ನಾನೂ ಅವತಾರ ಮಾಡ್ತೇನೆ, ನೀವು ಅವತಾರ ಮಾಡಿ. ದೇವರು ಯಾವಾಗಲೂ ಹಾಗೆ. ಇದಕ್ಕೆ ಪ್ರಮಾಣ ಏನು? ಒಂದಕ್ಕೆ ಕೊಟ್ಟರೆ ಏನಾದ್ರು ಕೊಟ್ಟಂಗೆ ಲೆಕ್ಕ. ನೋಡಿ, ನಾರಾಯಣ ಸಭೆಯನ್ನು ಮಾಡ್ತಾ ಇರೋದು ಯಾವಾಗ? ತ್ರೇತಾಯುಗದಲ್ಲಿ ಭಗವಂತ ನಾರಾಯಣ ಎಲ್ಲ ದೇವತೆಯನ್ನು ಕೂಡಿಸಿಕೊಂಡು ಸಭೆಯನ್ನು ಮಾಡಿ ನೀವೆಲ್ಲರೂ ಅವತಾರ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಸುಮಂತು ಇದ್ನಲ್ಲ, ಆ ಸುಮಂತು ನೋಡ್ತಾ ಇದ್ದಂತೆ, ತುಂಬ ಹತ್ತಿರದಲ್ಲಿ ನೋಡ್ತಾ ಇದ್ದ. ಈ ಸುಮಂತು ಯಾರು? ಇಬ್ರು ಸುಮಂತು. ಒಬ್ಬ ಋಷಿ ಸುಮಂತು, ಇನ್ನೊಬ್ಬ ಸುಮಂತು ದಶರಥ ರಾಜನ ಮಂತ್ರಿ. ದಶರಥ ರಾಜನ ಮಂತ್ರಿ ಆ ನಡೆದಕ್ಕಂತಹ ದೃಶ್ಯವನ್ನ ಕಣ್ಣಾರೆ ಕಂಡಿದ್ದಾನೆ. ಕಣ್ಣಾರೆ ಕಂಡಿದ್ದು ಅಷ್ಟೇ ಅಲ್ಲ, ಕಿವಿಯಲ್ಲಿ ಕೇಳಿದ್ದಾನೆ, ಕಿವಿಯಿಂದ ಕೇಳಿದ. ಕಣ್ಣಾರೆ ಕಂಡದ್ದು ದೇವರು ನಿಂತಿದ್ದಾನೆ, ದೇವತೆಗಳೆಲ್ಲ ನಿಂತಿದ್ದಾರೆ, ಅವನು ಹತ್ತು ನಿಂತಿದ್ದಾನೆ. ಸುಮಂತು ಏನು ಮಾತಾಡ್ತಾನಪ್ಪ ದೇವರು? ಸುಮಂತು ನೋಡಿ ಎಂತಹ ಭಾಗ್ಯ ಅವನಿಗೆ. ಅಲ್ಲಿ ದೇವರನ್ನೂ ನೋಡಿದ, ಇಲ್ಲಿ ರಾಮನನ್ನು ನೋಡಿದ ಅವನು. ಹಾಗಾಗಿ ದೇವರ ನೋಡಿ ಏನು ಮಾತಾಡ್ತಾನೆ ಪರಮಾತ್ಮ ಅಂತ ಕೇಳಿದಾಗ ಆಗ ದೇವರು ಹೇಳಿದ ಮಾತು, ನಾನು ನಾರಾಯಣ, ನಾನೇ ದಶರಥನ ಮನೆಯಲ್ಲಿ ಅವತಾರ ಮಾಡುತ್ತೇನೆ, ದಶರಥನ ಮಗನಾಗಿ ಹಿರಿಯ ಮಗನಾಗಿ ಬರ್ತೇನೆ ಅಂತ ಹೇಳಿದ. ಆ ಮಾತನ್ನ ಸುಮಂತು ಕೇಳಿಸಿಕೊಂಡು ಎಷ್ಟೋ ದಿನ ಹಾಗೆ ಇರ್ತಾನೆ. ಯಾವಾಗ ಒಂದು ಪ್ರಸಂಗ ಬಂತು. ಏನೇ ಪ್ರಸಂಗ ಬಂತದು? ಆ ಪ್ರಸಂಗ ಎಂಥದ್ದು ಅಂದರೆ, ಇದ್ದಕ್ಕಿದ್ದ ಹಾಗೇನೆ ವಿಶ್ವಾಮಿತ್ರರು ಒಳಗಡೆ ಬಂದ್ಬಿಡ್ತಾರೆ ಮನೆ. ದೊಡ್ಡ ಸಭೆ ನಡೀತಾ ಇತ್ತು. ಸಭೆ ನಡೆದಾಗ ವಿಶ್ವಾಮಿತ್ರರು ಧಾಪಗಾಲು ಹಾಕಿಕೊಂಡು ಶಿಷ್ಯ ಸಮೇತರಾಗಿ ಅವರು ಬರಬರನೆ ಒಳಗಡೆ ಬರ್ತಾರೆ. ಬಂದಾಗ ದಶರಥ ಹೇಳ್ತಾನೆ, ಓ ಗುರುಗಳೇ ಬನ್ನಿ, ಕೂತ್ಕೊಳ್ಳಿ ಅಂತ ಕೂಡಿಸಿದ. ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟ, ಎಲ್ಲ ಆಯಿತು. ಕುಶಲ ಪ್ರಶ್ನೆಗಳಾಗ್ತಾವೆ. ಏನು ಹೀಗೆ ಅನಾಯಾಸವಾಗಿ ಬಂದ್ರಿ ನೀವು? ಇಲ್ಲ, ಕೆಲಸ ಇತ್ತು ಬಂದೆ. ಆ ಕೆಲಸ ಏನು? ಏನಿಲ್ಲ, ನಾವು ಯಜ್ಞವನ್ನು ಮಾಡ್ತಾ ಇರ್ತೇವೆ. ಯಜ್ಞವನ್ನು ಮಾಡ್ತಾ ಇರುವಾಗ ರಾಕ್ಷಸರೇನು ಮಾಡ್ತಾರೆ? ನಮಗೆ ಬಹಳ ಪೀಡೆ ಕೊಡ್ತಾರೆ. ಅವರಿಗೆ ಶಾಪ ಕೊಟ್ಟರೆ ನಮ್ಮ ಪುಣ್ಯ ಹಾಳಾಗಿ ಹೋಗುತ್ತೆ. ಆಮೇಲೆ ಅವರಲ್ಲಿ ಕೆಲವರು, ರಾಕ್ಷಸರಲ್ಲಿ ಕೂಡ ಕೆಲವರು ಬ್ರಾಹ್ಮಣರಿರ್ತಾರೆ, ಅಂಥವ್ರು ಇರ್ತಾರೆ, ಇಂಥವ್ರು ಇರ್ತಾರೆ, ಗೊತ್ತಾಗಲ್ಲ. ಶಾಪ ಕೊಟ್ಟಾಗ ಪಾಪ ಶಾಪಗ್ರಸ್ತರಾಗಿ ಬಿದ್ದು ಸುಟ್ಟು ಹೋಗ್ತಾರೆ. ಅದರಿಂದ ಅವರಿಗೇನು ಹಾನಿ ಇಲ್ಲ ಅಂದರೂ ಕೂಡ ಹಾನಿ ಇಬ್ಬರಿಗೂ ಇದೆ.
ನಮ್ಮ ಪುಣ್ಯವೆಲ್ಲ ಹೋಗುತ್ತೆ ಶಾಪ ಕೊಟ್ಟೋದಕ್ಕೆ. ಆದ್ದರಿಂದ ನಮ್ಮ ಶಾಪ ಉಳಿಬೇಕು ಅಲ್ಲ, ನಮ್ಮ ಪುಣ್ಯ ಉಳಿಬೇಕು, ಇವರಿಗೆ ಶಿಕ್ಷೆ ಆಗಬೇಕು. ಅಂದಾಗಾದರೆ ನಮಗೇನು ಬೇಕು ಇವಾಗ? ರಾಮನನ್ನ ಕೊಟ್ಟು ಕಳಿಸಿ. ರಾಮನೂ ಬೇಕು, ಲಕ್ಷ್ಮಣನೂ ಬೇಕು, ಇಬ್ಬರನ್ನ ಕೊಟ್ಟು ನನ್ನ ಜೊತೆಗೆ ಕಳಿಸಿಕೊಡಿ. ನಾನು ಏನು ಮಾಡ್ತೀನಿ, ಅವರಿಂದ ನಾನು ಯುದ್ಧವನ್ನು ಮಾಡಿಸ್ತೇನೆ, ರಾಕ್ಷಸರೆಲ್ಲ ಸತ್ತು ಹೋಗಿಬಿಡ್ತಾರೆ. ಹಾಗಾಗಿ ರಾಮದೇವರು ಹೊಡೆದು ಹಾಕ್ತಾರೆ, ನಮ್ಮ ಯಜ್ಞ ಪರಿಪೂರ್ತಿ ಆಗುತ್ತೆ. ದಶರಥನಿಗೆ ಅರ್ಥ ಆಗಲ್ಲ. ಯಾರ ಮಾತು? ವಿಶ್ವಾಮಿತ್ರನ ಮಾತು. ಸ್ವಾಮಿ, ಎಷ್ಟೋ ವರ್ಷಗಳಾದ ಮೇಲೆ ನನಗೆ ಮಕ್ಕಳಾಗಿದ್ದಾವೆ, ಅದರಲ್ಲಿಯೂ ರಾಮನ ಮೇಲೆ ನನಗೆ ಅತ್ಯಂತ ಗೌರವ ಪ್ರೇಮ ಇದೆ, ಆ ರಾಮನನ್ನೇ ಕೊಟ್ಟು ಕಳಿಸಿ ಅಂತೀರಲ್ಲ, ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಆದ್ದರಿಂದ ಕ್ಷಮಾ ಮಾಡಿ, ಬೇಕಾದ್ರೆ ನಾ ಬರ್ತೇನೆ, ಆ ರಾಮನ ವಿಷಯಕ್ಕೆ ಹೋಗಬೇಡಿ. ಆಗ ಇನ್ನಿಷ್ಟು ಸ್ವಲ್ಪ ವಿಶ್ವಾಮಿತ್ರ ಅಂತಾರೆ, ನೀ ರಾಮನ ಬಗ್ಗೆ ಗೊತ್ತಿಲ್ಲ ನಿನಗೆ, ರಾಮ ಯಾರು ಅಂತ ನಿನಗೆ ಗೊತ್ತಿಲ್ಲ. ಇಲ್ಲ ಸ್ವಾಮಿ, ನೀವೇನಂತೀರೋ ನನಗೆ ಗೊತ್ತಿಲ್ಲ, ಆ ರಾಮನನ್ನು ನೀವೇನು ಅರ್ಥ ಮಾಡಿಕೊಂಡಿರೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ರಾಮನೇ ನನಗೆ, ನನ್ನ ರಾಮ ನನಗಿರಲಿ. ಈ ರಾಮನನ್ನು ನೀವು ಕರೆದುಕೊಂಡು ಕಾಡಿಗೆ ಹೋಗಿ ಯುದ್ಧವನ್ನು ಮಾಡಿಸುವ ಕಾರಣವಿಲ್ಲ, ಬೇಕಾದ್ರೆ ನಾನು ಬರ್ತೇನೆ, ನೀನು ಬೇಡ ಅಂತಾನೆ. ವಿಶ್ವಾಮಿತ್ರ ಅಂತಾರೆ, ನೀನು ಬೇಡ, ರಾಮನೇ ನನಗೆ ಬೇಕು, ಲಕ್ಷ್ಮಣನೇ ಬೇಕು. ಆಗ ವಶಿಷ್ಠರ ಮುಖ ನೋಡ್ತಾರೆ, ವಶಿಷ್ಠರಿಗೂ ಇವರಿಗೂ ವಿರೋಧ ಇದೆ, ಆದ್ದರಿಂದ ವಿರೋಧ ಪಕ್ಷದವರ ಹತ್ರ ಮಾತಾಡಿದ್ರೆ ಅವರು ಬೇಡ ಅಂದ್ಬಿಟ್ರೆ ಬಹಳ ಒಳ್ಳೆಯದು. ಆಗ ವಶಿಷ್ಠರಂತಾರೆ, ಏನೂ ಕಷ್ಟಪಡಬೇಕಾಗಿಲ್ಲ, ಈಗ ವಿಶ್ವಾಮಿತ್ರ ಬಂದು ಕೇಳ್ತಾರೆ, ಈಗ ನೀ ರಾಮನನ್ನು ಕೊಟ್ಟು ಕಳಿಸ್ಬೋದು, ಏನು ತೊಂದರೆ ಇಲ್ಲ, ಅಭ್ಯಾಗತಾಯಿ ವಿಪ್ರಾಯ. ಪಾಪ ಅವರು ಯಾರು ಹೇಳಿ ಆವಾಹನ ಮಾಡಿ ಕರೆದುಕೊಂಡು ಬಂದವರಲ್ಲ, ವಿಶ್ವಾಮಿತ್ರರು ತಾನಾಗೆ ಬಂದಿದ್ದಾರೆ. ವಿಶ್ವಾಮಿತ್ರರು ರಾಜನ ಸಹಾಯವನ್ನ ಕೇಳಿಕೊಂಡು ಬಂದಿದ್ದಾರೆ. ಆದ್ದರಿಂದ ನೀನವರಿಗೆ ರಿಕ್ತ ಪಾಣಿ ಏನು ಕೇಳಿದ್ದಾರೋ ಅದು ಕೊಡಲೇಬೇಕು, ಹಾಗಲ್ಲ ಕ್ರಮ. ಪಾಪ ಸಹಾಯವನ್ನು ಕೇಳಿಕೊಂಡು ಬಂದಿದ್ದಾರೆ ರಾಜನ ಹತ್ರ ಅಂದಮೇಲೆ ರಾಜನ ಆದ್ಯ ಕರ್ತವ್ಯ ಮಾಡಲೇಬೇಕು, ಬಿಡ್ತಕ್ಕದಲ್ಲ. ಸರಿ ಆಯಿತು, ಹೋಗ್ಲಿ ಬಿಡು, ಇನ್ನೇನು ಬೇರೆ ಉಪಾಯ ಇಲ್ಲ. ಆಗ ಸುಮಂತು ಹೇಳ್ತಾನೆ, ದಶರಥ ರಾಜರೇ, ಬಹಳ ದುಃಖ ಪಡಬೇಕಾಗಿಲ್ಲ, ಬಹಳ ಕಷ್ಟಪಡಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಸಂತೋಷಕ್ಕಾಗಿಯೋ ಅನ್ಕೊಳ್ಳಿ, ಅಥವಾ ನನ್ನ ಆತ್ಮತೃಪ್ತಿಗಾಗಿ ಆದರೂ ಅನ್ಕೊಳ್ಳಿ, ಇಲ್ಲ ಭಗವಂತನ ಶಕ್ತಿಯನ್ನು ತೋರಿಸುವಂತಹ ಒಂದು ಸದವಕಾಶ ಅಂತ ಅನ್ಕೊಳ್ಳಿ, ಎಲ್ಲ ಹಿಡಿದುಕೊಂಡೇ ಒಂದು ಮಾತು ಹೇಳ್ತೇನೆ ಕೇಳಿ. ನಾನು ಹಿಂದೆ ರಾಮಾವತಾರ ಆಗೋಕ್ಕಿಂತ ಪೂರ್ವದಲ್ಲಿ ನಾರಾಯಣ ಸಭೆಯನ್ನು ಮಾಡ್ತಾ ಇದ್ದ. ಆ ಸಭೆಯಲ್ಲಿ ಅನೇಕ ಜ್ಞಾನಿಗಳು, ಋಷಿಗಳು, ಮುನಿಗಳು ಹಾಗೂ ಎಲ್ಲ ದೇವಾನುದೇವತೆಗಳೆಲ್ಲ ಕೂತ್ಕೊಂಡಿದ್ರು. ಆಗ ದೇವರು ಹೇಳಿದಂಥ ಮಾತು, ನಾನು ರಾಮನಾಗಿ ದಶರಥನ ಮನೆಯಲ್ಲಿ ಬರ್ತೇನೆ, ಅವತಾರ ಮಾಡಿ, ನೀವೆಲ್ಲರೂ ಕೂಡ ಅವತಾರ ಮಾಡಿ ಅಂತ ಆದೇಶ ಮಾಡ್ತಾ ಇದ್ದ. ದಶರಥನ ಮನೆಯಲ್ಲಿ ಬರ್ತೀನಿ ಅಂತ ಹೇಳಿದಾಗಲೇನೆ ರಾಮನಾಗಿ ಬರ್ತೀನಿ ಅಂತ ಹೇಳಿದ ಮೇಲೆ ಅದೇ ರಾಮನೇ ಇವನು ಬೇರೆ ಯಾರೂ ಅಲ್ಲ, ನಾರಾಯಣ. ನೋಡಿ, ಇಷ್ಟು ಖಚಿತಪಡಿಸ್ಬೇಕಾಯ್ತು. ಯಾರಿಗೆ? ದಶರಥನಿಗೆ. ಈ ದಶರಥ ಏನು ಸಾಮಾನ್ಯನಲ್ಲ, ಸ್ವಯಂಭೂ ಮನುವಿನ ಅಂಶದಿಂದ ಹುಟ್ಟಿದವನು, ಮಹಾಜ್ಞಾನಿ. ದಶರಥನ ಬಗ್ಗೆ ಯಾಕೆ ಇಷ್ಟೊಂದು ಹೇಳುತ್ತೆ ಶಾಸ್ತ್ರ ಅಂದರೆ, ಎಲ್ಲವನ್ನ ಬಲ್ಲವನಾಗಿದ್ರೂ ಕೂಡ ದೇವರ ಬಗ್ಗೆ ಒಂದಾದರೆ ಎರಡನೇದು ಪುತ್ರ ವ್ಯಾಮೋಹ ಇತ್ತವನಿಗೆ. ಪುತ್ರ ವ್ಯಾಮೋಹಕ್ಕೆ ವಶನಾಗಿದ್ದ, ದೇವರ ಬಗ್ಗೆ ಇನ್ನೂ ಜ್ಞಾನ ಬಂದಿರಲಿಲ್ಲ. ಹಾಗಾಗಿ ದೇವರ ಬಗ್ಗೆ ಜ್ಞಾನ ಬರುವುದಕ್ಕಾಗೇನೆ ಸುಮಂತು ಏನು ಮಾಡ್ತಾನೆ, ಆ ಪೂರ್ಣವಾದ ಗೂಢಾರ್ಥವನ್ನು ಹೇಳಿಬಿಡ್ತಾನೆ. ಇಷ್ಟೆಲ್ಲ ಇದೆಯಪ್ಪ, ಹಾಗಾಗಿ ರಾಮನನ್ನ ಬಿಟ್ಟು ಕಳಿಸುವುದರಲ್ಲಿ ಯಾವ ಸಂದೇಹಗಳು ಇಲ್ಲ, ಸಂದೇಹ ಪಡಬೇಕಾಗಿಲ್ಲ, ಯಶಸ್ವಿಯಾಗಿ ರಾಮದೇವರು ಹೋಗಿ ಬರ್ತಾನೆ ಅಂತ ರಾಮನನ್ನ ಕೊಟ್ಟು ಕಳಿಸುವುದಕ್ಕೆ ಸುಮಂತು ಕೂಡ ಅದಕ್ಕೆ ಬಹಳ ಸಹಕಾರನಾಗ್ತಾನೆ. ಈ ಪ್ರಕಾರ ಅಸುರ
ಸಂಹಾರವಾಗತ್ತೆ, ಎಲ್ಲ ಆಗತ್ತೆ. ರಾಮ ಅವತಾರ ಮಾಡಿದ, ಎಲ್ಲ ಜನರೆಲ್ಲ ಅವತಾರ ಮಾಡ್ತಾರೆ, ದೇವತೆಗೆಲ್ಲ ಅವತಾರ ಮಾಡ್ತಾರೆ. ಅವತಾರ ಮಾಡಬೇಕಾದಾಗ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಕೊಡ್ತಾನೆ. ವಾಯುದೇವರಿಗೆ ಹನುಮಂತನ ಪಾತ್ರ ಕೊಡ್ತಾನೆ, ಅಗ್ನಿಗೆ ನಳನೀಧರ ಕೊಡ್ತಾನೆ, ಹೀಗೆಲ್ಲರಿಗೂ ಜಾಂಬವಂತನಿಗೆ ಬ್ರಹ್ಮ ಕುಮಾರರಾಗಿರ್ತಕ್ಕಂಥ ಅವರಿಗೆ ಈ ಕರಡಿಯಾಗಿ ಅಲ್ಲಿ ಸುಗ್ರೀವನ ಜೊತೆಗೆ ಇರುವಂತಹ ಭಾಗ್ಯವನ್ನು ಕೊಡ್ತಾನೆ. ಸುಗ್ರೀವ ಅವನು ಸಾಕ್ಷಾತ್ ಏನಪ್ಪ ಅಂದರೆ ಸೂರ್ಯನಾಗಿದ್ದಕ್ಕೆ ಅವನಿಗೂ ಕೂಡ ಪಾಪ ಅನ್ಯಾಯವಾಗಿತ್ತು ಅಣ್ಣನಿಂದ. ಈ ಎಲ್ಲ ಕೆಲಸಕ್ಕೂ ಕೂಡ ದೇವತೆಗಳಿಗೆ ನಿಮಿತ್ತ ಶಾಪ ವರ, ನಿಮಿತ್ತ ಶಾಪ ವರ ಏನೋ ಒಂದು ಮಾಡಿಕೊಂಡು ಹಾಗೆ ಬೆಂಗಳೂರಿಗೆ ಬರಬೇಕಾದ್ರೆ ಏನೋ ಒಂದು ನಿಮಿತ್ತ ನೌಕರಿ ಹಿಡ್ಕೊಂಡು ಬರಬೇಕು, ಯಾರೋ ಚಿಕ್ಕಮ್ಮ ಇದ್ದಾನಂತೆ ಬರಬೇಕು, ಮಾವ ಇದ್ದಾನೆ ಅಂತ ಬರಬೇಕು, ಏನೋ ಆಸೆ ಇಟ್ಕೊಂಡು ಬರಬೇಕು, ಏನೋ ಭವಿಷ್ಯ ಇಟ್ಕೊಂಡು ಬರ್ತಾರೆ. ಒಂದಾಗಿ ಎರಡ ಸಾವಿರಾರು ಕನಸುಗಳು. ಹೌದಾ? ಈ ಸಾವಿರಾರು ಕನಸಿಟ್ಟುಕೊಂಡು ಹೇಗೆ ಊರಿಗೆ ಬಂದ್ರು ಅದೇ ಪ್ರಕಾರ ಸಾವಿರಾರು ಕಾರಣಗಳಿದ್ದಾವೆ ದೇವತೆಗಳ ಅವತಾರ ಮಾಡುವುದಕ್ಕೆ. ಇಂತಿಂಥ ಮಹನೀಯರು ಅವತಾರ ಮಾಡೋದಕ್ಕೆ ಎಷ್ಟು ಕಾರಣಗಳಿದ್ದಾವೋ ಅದರ ಜೊತೆಗೆ ಇನ್ನೊಂದು ಫಲನೂ ಇದೆ. ದೇವರ ಅವತಾರ ಮಾಡುವ ಸಂದರ್ಭದಲ್ಲಿ ಇವರ ಅವತಾರ ಮಾಡಿದರೆ ಅದಕ್ಕೆ ಅಪಾರವಾದ ಪುಣ್ಯ ಇದೆ. ವಿಷ್ಣೋ ಅಂಗತ್ವಮೇವ ಸಹ ಅಂತ ಹೇಳ್ತಾರೆ. ವಿಷ್ಣು ಅವತಾರ ಮಾಡಬೇಕಾದಾಗ, ರಾಮನ ಅವತಾರ ಮಾಡಬೇಕಾದಾಗ ಅರ್ಜುನ ಅವತಾರ ಮಾಡಿದ ಅಲ್ಲ, ಲಕ್ಷ್ಮಣ ಅವತಾರ ಮಾಡಿದ. ಲಕ್ಷ್ಮಣನಿಗೆ ಅಪಾರವಾದ ಪುಣ್ಯ. ಆ ಪುಣ್ಯ ಹೆಚ್ಚಾಯಿತು. ನೋಡಿ ಎಂಥ ವಿಚಿತ್ರ. ರಾಮಾವತಾರದಲ್ಲಿ ಲಕ್ಷ್ಮಣ ದೇವರ ಜೊತೆಗೆ ಇದ್ದ, ಅಪಾರವಾದ ಪುಣ್ಯ ಮಾಡ್ತಾನೆ. ಅಪಾರವಾದ ಪುಣ್ಯ ಮಾಡಿದಾಗ ಆಗ ದೇವರಂತಾನೆ, ಇವನು ಹೆಚ್ಚಾದ ಪುಣ್ಯ ಮಾಡಿದ್ದಾನೆ, ಈ ಪುಣ್ಯವನ್ನು ಕರಗಿಸಬೇಕು. ಈ ಪುಣ್ಯವನ್ನು ಕರಗಿಸ್ಬೇಕಾದ್ರೆ ಅವನೇ ಮತ್ತೆ ಬಲರಾಮನಾಗಿ ಹುಟ್ಟಬೇಕು. ಆಗ ಅಣ್ಣ ಆಗ್ತಾನೆ. ಕೃಷ್ಣನಿಗೆ ಅಣ್ಣನಾದ, ರಾಮನಿಗೆ ತಮ್ಮನಾದ, ಕೃಷ್ಣನಿಗೆ ಅಣ್ಣನಾದಾಗ ಈ ಅಣ್ಣನಿಗೆ ತಮ್ಮನ ಮೇಲೆ ದೌರ್ಜನ್ಯ, ತಮ್ಮನ ಮೇಲೆ ಬೈಯೋದು, ತಮ್ಮನಿಗೆ ಅಪವಾದ ಕೊಡೋದು, ತಮ್ಮನಿಗೇನೋ ಹೇಳೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಅಣ್ಣ ತಮ್ಮನಿಗೆ ಬುದ್ಧಿ ಹೇಳ್ತಾನೆ. ಆಗ ತಮ್ಮ ಯಾರು ಗೊತ್ತಿಲ್ಲ, ತಮ್ಮ ಯಾರು ಗೊತ್ತಿಲ್ಲ ಅಣ್ಣನಿಗೆ. ಕೃಷ್ಣ ನನ್ನ ತಮ್ಮ ಇಷ್ಟೇ, ಅವನ ದೇವರು ಅನ್ನುವಂಥ ಭಾವನೆ ಇಲ್ಲ ಅವನಿಗೆ. ಹಾಗಾಗಿ ದೇವರು ಅಂತ ಗೊತ್ತಿಲ್ಲದೇನೆ ಬೈದ ಅಂದರೆ ಪುಣ್ಯ ಕಡಿಮೆ ಆಗತ್ತೆ. ಏನೋ ಸಲಿಗೆಯಿಂದ ಮಾತಾಡಿದ ಪುಣ್ಯ ಕಡಿಮೆ ಆಗತ್ತೆ. ಏನೋ ಆದೇಶ ಮಾಡಿದ ಪುಣ್ಯ ಕಡಿಮೆ ಆಗತ್ತೆ. ಈ ತರಹದ ವ್ಯವಸ್ಥೆಯನ್ನು ದೇವರು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಪುಣ್ಯ ಹೆಚ್ಚು ಮಾಡಿದರೂ ಕಷ್ಟ, ಪುಣ್ಯ ಕಡಿಮೆ ಮಾಡಿದ್ರೂ ಕಷ್ಟ. ಅವನ ಯೋಗ್ಯತೆಗೆ ಎಷ್ಟು ಪುಣ್ಯ ಬೇಕೋ ಅಷ್ಟನ್ನು ಮಾಡುವಂತೆ ದೇವರು ವ್ಯವಸ್ಥೆ ಮಾಡಿದ್ದಾನೆ ಸ್ವಾಮಿ. ಇದೆಲ್ಲ ಅವತಾರದಲ್ಲಿ ತಿಳಿದು ಬರುವಂಥ ವಿಚಾರ. ಅದೇ ಪ್ರಕಾರ ಕಲಿಯುಗದಲ್ಲಿ ಕೂಡ ನನ್ನ ಕಾರ್ಯಕ್ಕೆ ನೀವೆಲ್ಲರೂ ಅಂಗರಾಗಿ ಬರಬೇಕು ಅಂತ. ಹಾಗಾಗಿ ಎಲ್ಲ ದೇವತೆಗಳು ಇಲ್ಲಿ ಬಂದಿದ್ದಾರೆ. ಎಲ್ಲ ದೇವತೆಗಳು ವೇದವ್ಯಾಸದೇವರ ಅವತಾರ ಮಾಡಿದ ಮೇಲೆ ಎಲ್ಲ ದೇವತೆಗಳನ್ನ ಪರಮಾತ್ಮ ಈ ದೇವರ ಕಾರ್ಯಕ್ಕೆ ಕರೆದಿದ್ದಾನೆ, ಸ್ವಾಮಿ ಕಾರ್ಯಕ್ಕೆ. ಅವಾಗ ಹೇಗೆ ನೀವು ರಾಮಾವತಾರದಲ್ಲಿ ಬಂದಿದ್ದೀರೋ, ಕೃಷ್ಣಾವತಾರದಲ್ಲಿ ಬಂದಿದ್ದೀರೋ, ಇದು ಎರಡೇ, ಮತ್ತು ಇನ್ನೆಲ್ಲೂ ಇಲ್ಲ. ಎರಡೇ ಹೆಚ್ಚಾಗಿ ನಮಗೆ ತೋರೋದೇ ಎರಡು, ರಾಮಾವತಾರ, ಕೃಷ್ಣಾವತಾರ. ಆ ಎರಡು ಅವತಾರಗಳಲ್ಲೇ ದೇವರು ಜನರ ಜೊತೆಗೆ ಬಹಳ ಬೆರೆತವನು. ಇನ್ನು ಮಿಕ್ಕಿದ್ದೆಲ್ಲ ಜನರ ಜೊತೆಗೆ ಬೆರೀತಿದ್ದ ಬೇರೆ ಅವತಾರಗಳು ಕೂಡ, ಆದರೆ ಬಹಳ ಕಮ್ಮಿ. ಹೆಚ್ಚು ಬೆರೆತದ್ದೇ ಎರಡು ಅವತಾರಗಳು, ರಾಮಾವತಾರ, ಕೃಷ್ಣಾವತಾರ. ಹಾಗಾಗಿ ಭಗವಂತ ಏನು ಮಾಡ್ತಾನೆ, ಈಗ ನಿಮಗೆ ಅವಕಾಶ ಕೊಟ್ಟಿದ್ದೀನಿ. ನಾನು ಮಾಡಿಕೊಟ್ಟಂತಹ ಈ ಗ್ರಂಥಗಳನ್ನು ಪ್ರಚಾರ ಮಾಡೋದಕ್ಕೆ, ಅವುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲರನ್ನ ಆದೇಶ ಮಾಡಿದ್ದೀನಿ. ಈಗ ಸೂರ್ಯ, ಚಂದ್ರ, ಅನೇಕ ದೇವತೆಗಳು, ಇಂದ್ರ, ಶೇಷ, ರುದ್ರ, ವರುಣ, ಎಲ್ಲ ದೇವತೆಗಳು ಒಬ್ಬರ ಇಬ್ಬರ ಈ ಸಾಧ್ಯನೇ ಇಲ್ಲ. ಎಲ್ಲ ದೇವತೆಗಳನ್ನು ದೇವರು ಅಲ್ಲಿ ಯಾರ್ಯಾರನ್ನ ಕರಿತಾನೋ, ಯಾರು ಆದೇಶ ಮಾಡ್ತಾನೋ,
ಯಾರಿಗೆ ಯಾವ ಭಾಗ್ಯ ಕೊಡ್ತಾನೋ ಪರಮಾತ್ಮ ಹೇಳಲಿಕ್ಕಾಗಲ್ಲ. ಹಾಗಾಗಿ ಎಲ್ಲ ಕಡೆಗೂ ದೇವತೆಗಳು ಅವತಾರ ಮಾಡಿ ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ದೇವರು ವೇದ ವಿಭಾಗ ಮಾಡಿದ್ದಾನೆ, ಬ್ರಹ್ಮಸೂತ್ರ ರಚನೆ ಮಾಡಿದ್ದಾನೆ, ಪುರಾಣಗಳ ವ್ಯಾಖ್ಯಾನ ಮಾಡಿದ್ದಾನೆ, ಪುರಾಣಗಳ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹೀಗೆಲ್ಲ ಮಾಡಿಕೊಟ್ಟಂತಹ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾನೆ. ಅಂತಹ ಪರಮಾತ್ಮನಿಗೆ ಇಷ್ಟೆಲ್ಲ ಮಹಾ ಸೇವಕರಿದ್ದಾರೆ. ವಾಯುದೇವರೇ, ಬ್ರಹ್ಮದೇವರೇ ಮೊದಲಾದಂತಹ ಅನೇಕ ಶಿಷ್ಯರು ಭಗವಂತನಿಗೆ ಇದ್ದರೂ ಕೂಡ ನಮಗೆ ಆ ಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ಎಲ್ಲ ದೇವತೆಗಳು, ಅಂದರೆ ಚಿಕ್ಕ 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 ದೇವತೆಗಳು ಪರಮಾತ್ಮನ ಮುಂದೆ ಇವರೆಲ್ಲ ಯಾವ ಲೆಕ್ಕಕ್ಕೆ? ಹಾಗೆ ನೋಡಿದ್ರೆ ಭಗವಂತನ ಶಕ್ತಿ ಮುಂದೆ ಇವರೆಲ್ಲ ಏನು? ಯದ್ರೋಷೋತ್ಕರ ನಕ್ಷನೇತ್ರ ಕುಡಿಲ ಪ್ರಾಂತೋಕ್ತಿದಾಗ್ನಿ ಸ್ಫುರತ ಖದ್ಯೋತೋಪಮ ವಿಸ್ಫುಲಿಂಗ ಭಸಿದಾಹ ಬ್ರಹ್ಮೇಶ ಚಕ್ರೋತ್ಕರ ಅಂತ ಹೇಳ್ತಾರೆ. ಯಾವ ಬ್ರಹ್ಮದೇವರು, ಯಾವ ಶೇಷದೇವರು, ಯಾವ ವಾಯುದೇವರು, ಯಾವ ಗರುಡದೇವರು ಅಂತಂಥ ಮಹಾದೇವತೆಗಳೇ ಕೇವಲ ಭಗವಂತನ ಕಣ್ಣೋಟ, ಸಿಟ್ಟಿನಿಂದ ಭಗವಂತ ನೋಡಿದ ಅಂದರೆ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಆದ್ದರಿಂದ ಅಂತಹ ಸಾಮರ್ಥ್ಯವುಳ್ಳಂತಹ ದೇವರ ಮುಂದೆ ಯಾವ ಯಾವ ವಾಯುದೇವರು, ಎಂತಹ ವಾಯುದೇವರು, ವಾಯುದೇವರ ಮಹಿಮಾ ಹೇಳಬೇಕಾದಾಗ ಅವರೇ ಹೇಳ್ತಾರೆ, ದೇವರೇ ನೀ ನನಗೇನು ಕೊಡಬೇಕಾಗಿಲ್ಲ, ಎಲ್ಲವನ್ನ ಕೊಟ್ಟಿದ್ದೀಯ. ಎಷ್ಟರ ಮಟ್ಟಿಗೆ ಕೊಟ್ಟಿದ್ದೀಯ ಅಂದರೆ ಇಡೀ ಈ 14 ಲೋಕಗಳನ್ನು 2 ಭಾಗವನ್ನಾಗಿ ಮಾಡಿ ನಾನು ಅವುಗಳನ್ನು ತಾಳವನ್ನಾಗಿ ಮಾಡೋ ಸಾಮರ್ಥ್ಯ ನನಗಿದೆ, ಆ ಶಕ್ತಿ ನೀನು ಕೊಟ್ಟವನು ಅಂತ ಹೇಳ್ತಾರೆ. ಅಷ್ಟು ಸಾಮರ್ಥ್ಯ ದೇವರಿಗೆ, ವಾಯುದೇವರಿಗೆ ಇದೆ. ಅಂತಹ ಸಾಮರ್ಥ್ಯವುಳ್ಳಂಥ ದೇವತೆಗಳೇ ಪರಮಾತ್ಮನ ಮುಂದೆ ಖದ್ಯೋತ. ಖದ್ಯೋತ ಅಂದರೆ ಈ ಮಿಂಚಿನ ಹುಳಕ್ಕೆ ಖದ್ಯೋತ ಅಂತ ಕರೀತಾರೆ. ಮಿಂಚಿನ ಹುಳು, ಆ ಮಿಂಚಿನ ಹುಳಕ್ಕೆ ಖದ್ಯೋತ. ಅಂತಂಥ ದೇವತೆಗಳೇ ಪರಮಾತ್ಮನ ಮುಂದೆ ಏನಾಗ್ತಾರೆ? ಖದ್ಯೋತ, ಮಿಂಚಿನ ಹುಳ ಆಗಿ ಹೋಗ್ತಾರೆ ಅಂತ ಹೇಳಿ. ಅಂದರೆ ಭಗವಂತನ ಕಾಂತಿ, ಅವನ ತೇಜಸ್ಸು, ಅವನ ಶಕ್ತಿ, ಅವನ ಬಲ ಏನೆಲ್ಲ ಇದೆ, ಎಷ್ಟೊಂದಿದೆ ಆ ದೇವರ ಬಲ. ಅಂತಹ ಬಲಶಾಲಿಯಾದಂತಹ ದೇವರ ಮುಂದೆ ಇವರೆಲ್ಲ ತೃಣಸಮಾನರಾಗಿ ಹೋಗ್ತಾರೆ. ಆದರೂ ಕೂಡ ಪರಮಾತ್ಮ ಅವರಿಗೆ ಒಂದು ಮರ್ಯಾದೆ, ಅವರಿಗೊಂದು ಗೌರವ, ಅವರಿಗೊಂದು ಸ್ಥಾನ, ಅವರಿಗೊಂದು ಮಾನ, ಅವರಿಗೊಂದು ಕೀರ್ತಿ ಎಲ್ಲವನ್ನು ದೇವರು ತನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನಿಂದ ಹುಟ್ಟಿದವರು, ಅವರಿಗೇನೋ ಒಂದು ಆಗಬೇಕು ಅನ್ನೋದಕ್ಕಾಗಿ ಎಲ್ಲ ದೇವತೆಯನ್ನ ದೇವರು ಏನು ಮಾಡ್ತಾನೆ? ಇಲ್ಲಿ ಕಳಿಸಿಕೊಡ್ತಾನೆ. ನೀವೆಲ್ಲ ಹಿಂದೆ ಹೇಗೆ ಅವತಾರ ಮಾಡಿದ್ದೀರಲ್ಲ, ರಾಮಾವತಾರದಲ್ಲಿ ಅವತಾರ ಮಾಡಿದ್ದೀರಿ, ಮಹಾಪುಣ್ಯ. ಕೃಷ್ಣಾವತಾರದಲ್ಲಿ ಅವತಾರ ಮಾಡಿದ್ದೀರಿ, ಅನೇಕ ರಾಕ್ಷಸ ಸಂಹಾರ ಮಾಡಿದ್ದೀರಿ, ಈಗ ದೇವರ ಆರಾಧನೆ ಮಾಡಿದ್ದೀರಿ, ಹಾಗಾಗಿ ಅದು ಪುಣ್ಯ ಇದೆ. ಅದರ ಜೊತೆಗೆ ಈಗ ಕಲಿಯುಗ, ಈ ಯುಗದಲ್ಲಿ ಕೂಡ ಅನೇಕ ರಾಕ್ಷಸರು ಬಂದು ಈ ಅನೇಕ ಮಾಯಾವಾದಗಳನ್ನು, ಅನೇಕ ವಾದಗಳನ್ನು, ಚಾರುವಾದಗಳನ್ನು ಅನೇಕ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಏನು ಉತ್ತರಿಸಬೇಕಾಗತ್ತೆ. ಆದ್ದರಿಂದ ನಾನು ಕೊಟ್ಟ ಉತ್ತರ, ಆಚಾರ್ಯ ಕೊಟ್ಟಂಥ ಉತ್ತರ, ಟೀಕಾಕೃತ್ಪಾದರು ಕೊಟ್ಟಂಥ ಉತ್ತರ, ಆ ಎಲ್ಲ ಉತ್ತರಗಳನ್ನು ಕೊಟ್ಟಂಥ ರೀತಿಯಲ್ಲೇ ನೀವು ನಿಮ್ಮ ನಿಮ್ಮ ಕಾಲಘಟ್ಟಗಳಲ್ಲಿ ಕೊಡಬೇಕಾಗತ್ತೆ. ಎಲ್ಲ ಕಾಲಕ್ಕೂ ಹಾಗೇ ಶ್ರೀಮದಾಚಾರ್ಯ ಇದ್ದಾಗಲೂ ಕೂಡ ಸಾಕಷ್ಟು ವಾದವನ್ನು ಮಾಡುವವರೆಲ್ಲ ಬರ್ತಾರೆ. ಆಚಾರ್ಯರಿಗೂ ಸಾಕಷ್ಟು ವಾದ ಮಾಡಿದ್ದಾರೆ. ಅವರ ಕಾಲಕ್ಕೂ ವಾದಗಳು ಸಿಕ್ಕಾಪಟ್ಟಿ ವಾದಗಳಾಗಿದೆ. ಅದಾದ ಮೇಲೆ ಪದ್ಮನಾಭ ತೀರ್ಥರ ಕಾಲಕ್ಕಾಗಿದೆ. ಪದ್ಮನಾಭ ತೀರ್ಥರ ಕಾಲಕ್ಕೂ ಸಾಕಷ್ಟಾಗಿದೆ. ಪದ್ಮನಾಭ ತೀರ್ಥರ ಕಾಲಕ್ಕೆ ನಾನಾ ಥರ ವಿಚಿತ್ರವಾಗಿದೆ. ಬಹಳ ವಿಚಿತ್ರವಾದ ವಾದಗಳಾಗಿದೆ. ಪದ್ಮನಾಭ ತೀರ್ಥರಿಗೆ ಒಂದು ಕಥೆ ಹೇಳ್ತಾ ಇದ್ರಂತೆ. ಅವರು ಪದ್ಮನಾಭ ತೀರ್ಥರು ಒಂದು ಕಥೆ ಇಟ್ಕೊಂಡಿದ್ರು. ಎಲ್ಲೇ ಹೋದರೂ ಕೂಡ ಆ ಕಥೆ ಹೇಳಬೇಕು. ಏನು ಕಥೆ ಹೇಳ್ತಾ ಇದ್ರು ಅಂದರೆ, ಸಾತ್ವಿಕ, ರಾಜಸ, ತಾಮಸ 3 ಗುಣಗಳಿದ್ದಾವೆ.
ಈ 3 ಗುಣಗಳ ಸ್ವಭಾವ ಜನ ಹೇಗಿರ್ತಾರೆ ಅಂದರೆ, ಒಬ್ಬ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ದೊಡ್ಡದಾಗಿರುವಂಥ ಬಲಮುರಿ ಶಂಖ ದಾರಿಯಲ್ಲಿ ಬಿದ್ದಿತ್ತು. ದಾರಿಯಲ್ಲಿ ಬಿದ್ದಾಗ ಅವನಂದ, ಇದು ಏನಿದು, ಬಹಳ ಚೆನ್ನಾಗಿದೆ, ಬಹಳ ಬೆಳ್ಳಗಾಗಿದೆ, ಇದು ಏನು ಅಂತ ಗೊತ್ತಿಲ್ಲ. ಕೈಯಲ್ಲಿ ತಗೊಂಡಾಗ ಏನಾಗ್ತದೆ, ಅವನಿಗೆ ಅನಿಸ್ತದೆ ಇದು ಸುಣ್ಣನ ಕಲ್ಲಿರಬಹುದು ಅನ್ಕೊಂಡ. ಬಲಮುರಿ ಶಂಖ ಕೈಯಲ್ಲಿ ಹಿಡಿದಿದ್ದಾನೆ, ಅದರ ಜ್ಞಾನ ಗೊತ್ತಿಲ್ಲ, ಇದು ಏನು ಒಂದು ಗೊತ್ತಿಲ್ಲ. ಇದನ್ನ ಚೆನ್ನಾಗಿ ಒಡೆದು ಪುಡಿ ಮಾಡಿ ಇದನ್ನು ಮಾರಾಟ ಮಾಡಿಬಿಡೋಣ, ಯಾರೋ ಪಾಪ ಸುಣ್ಣದ ಕಲ್ಲು ಅಂತ ಹೇಳಿ ತಗೊಳ್ತಾರೆ, ಏನೋ ಹೊಟ್ಟೆ ನಡೀತದೆ ಅಂತ ಅವನು ಅನ್ಕೊಂಡು ಅದನ್ನು ಮನೆಗೆ ತರ್ತಾನೆ. ಮನೆಗೆ ತಂದು ಅದನ್ನು ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಏನು ಮಾಡಿದರೂ ಹೊಡಿಲೇ ಇಲ್ಲ. ಅಯ್ಯೋ ವೃಥಾ ಪ್ರಯತ್ನ, ಇಷ್ಟೆಲ್ಲ ಒಡೆಯೋದ ಪ್ರಯತ್ನ ಮಾಡಿದೆ, ಏನೋ ಕನಸು ಕಂಡೆ, ಆದರೆ ನನ್ನಿಂದ ಇದಾಗಲಿಲ್ಲ, ಬೇಡ ಅಂತ ಹೇಳಿ ಅದನ್ನು ತಂದು ಎಲ್ಲಿತ್ತೋ ಅದೇ ದಾರಿಯಲ್ಲಿ ಹಾಕಿದ. ಒಂದೇ ಕೆಲಸ ಮುಗಿತು. ಮತ್ತೊಬ್ಬ ಬರ್ತಾನೆ. ದಾರಿಯಲ್ಲಿ ಸಂಚಾರ ಮಾಡ್ತಾ ಬರ್ತಿರುವಾಗ ನೋಡ್ತಾನೆ, ಅಯ್ಯೋ ಎಂಥ ಬಲಮುರಿ ಶಂಖ ಇದು, ಇದನ್ನ ನಾನು ರಾಜನಿಗೆ ಕೊಟ್ಟರೆ ರಾಜ ನನಗೆ ಏನಾದರೂ ಕಾಣಿಕೆ ಕೊಡ್ತಾ ನನಗೆ ಅಂತ ಆಶೆಯಿಂದ ಏನು ಮಾಡ್ದ, ಅದನ್ನು ದೊಡ್ಡ ತಟ್ಟೆಯಲ್ಲಿ ತಂದು, ಸ್ವಾಮಿ ಇದು ನಿಮ್ಮ ರಾಜ್ಯದ ದಾರಿಯಲ್ಲಿ ಬಿದ್ದಿತ್ತು, ಹಾಗಾಗಿ ನಿಮ್ಮ ತಂದು ಕೊಟ್ಟಿದ್ದೀನಿ. ರಾಜ ಹೇಳ್ತಾನೆ, ಬ್ರಾಹ್ಮಣರಿಗೆಲ್ಲ ಕೇಳ್ತಾನೆ, ಇದೇನಪ್ಪ ಇದು? ಸ್ವಾಮಿ ನಿಮಗೆ ಮಹಾಭಾಗ್ಯ, ಲಕ್ಷ್ಮಿ ನಿಮ್ಮ ರಾಜ್ಯಕ್ಕೆ ಬಂದಿದ್ದಾಳೆ. ಬಲಮುರಿ ಶಂಖ ಲಕ್ಷ್ಮಿಯ ಒಂದು ಪ್ರತೀಕ. ಹಾಗಾಗಿ ಈ ಬಲಮುರಿ ಶಂಖವನ್ನು ನೀವು ಪೂಜೆ ಮಾಡ್ತಾ ಹೋದರೆ ನಿಮ್ಮ ರಾಜ್ಯಕ್ಕೆ ಅನ್ನದ ಕೊರತೆ ಆಗಲಿ, ವಸ್ತ್ರದ ಕೊರತೆ ಆಗಲಿ, ನಾಣ್ಯದ ಕೊರತೆ ಆಗಲಿ ಯಾವ ಕಾಲಕ್ಕೂ ಇರಲ್ಲ, ಸುಭೀಕ್ಷೆಯಿಂದ ಪ್ರಜೆಗಳು ಇರ್ತಾರೆ. ಆದ್ದರಿಂದ ನೀವು ಇದನ್ನು ಸ್ವೀಕಾರ ಮಾಡಬೇಕು, ಅಡ್ಡಿ ಇಲ್ಲ, ಅವನಿಗೇನಾದರೂ ಕೊಟ್ಟು ಕಳಿಸಿಬಿಡಿ. ಸರಿ ಅಂತ ಹೇಳಿ ರಾಜ ಅದನ್ನು ತಂದು ಕೊಟ್ಟೋದಕ್ಕೆ ಅವನಿಗೇನೋ ಒಂದು ಕಾಣಿಕೆ ಕೊಟ್ಟು ಕಳಿಸಿಬಿಡ್ತಾನೆ. ಈಗ 1, 2, 3 ಅಂದರೆ ಬಲಮುರಿ ಶಂಖವನ್ನು ಕುಟ್ಟಿ ಪುಡಿ ಮಾಡುವಂತಹ ವ್ಯಕ್ತಿಗೆ ತಿಳುವಳಿಕೆ ಇಲ್ಲ. ಈ ಬಲಮುರಿ ಶಂಖ ಇದ್ದ ಹಾಗೆ ಈ ಸಚ್ಚಾಸ್ತ್ರಗಳು ಅಂತ ಹೇಳ್ತಾರೆ. ಈ ಪವಿತ್ರವಾದ ಸಚ್ಚಾಸ್ತ್ರ ಇದೇನಾಗಿದೆ ಅಂದರೆ ಬಲಮುರಿ ಶಂಖದಂತೆ. ಕೆಲವರಿಗೆ ಇದು ಅರ್ಥವೇ ಆಗಲ್ಲ. ಕೆಲವರಿಗೆ ಕೇವಲ ತಮ್ಮ ಉದರಂಭರಣಕ್ಕಾಗಿ ಬಳಸ್ಕೋತಾರೆ. ಸಾತ್ವಿಕನಾದವರು ಏನು ಮಾಡ್ತಾನೆ, ಅದನ್ನು ಇಟ್ಟು ಪೂಜೆ ಮಾಡ್ತಾನೆ, ಓದ್ತಾನೆ, ಫಲ ಪಡಿತಾನೆ, ಪಾರಾಯಣ ಮಾಡ್ತಾನೆ, ಶಿಷ್ಯರಿಗೆ ಉಪದೇಶ ಮಾಡ್ತಾನೆ, ಅದರಿಂದ ಕೀರ್ತಿ ಗಳಿಸ್ತಾನೆ. ಹೀಗೆಲ್ಲ ಇದನ್ನು ಮಾಡಿ ಸಾಧ್ಯ ಅಂತ ಹೇಳಿ ಆ ಕಥೆಯನ್ನು ಪದ್ಮನಾಭ ತೀರ್ಥರು ಹೇಳ್ತಾ ಇದ್ರು ಅಂತ ಕಥೆಯನ್ನು ಕೇಳ್ತೇವೆ. ಹಾಗಾಗಿ ಪದ್ಮನಾಭ ತೀರ್ಥರೇ ಮೊದಲು ಮಾಡಿಕೊಂಡು ಅನೇಕ ಜ್ಞಾನಿಗಳು ಅವತಾರ ಮಾಡ್ತಾರೆ. ಭೂಲೋಕದಲ್ಲಿ ಅವತಾರ ಮಾಡಿ ಅನೇಕ ಕಡೆಗೆ, ಅಲ್ಲಿ ಉಡುಪಿಯ ಭಾಗದಲ್ಲಿ 8 ಮಠಗಳನ್ನು ಸ್ಥಾಪನೆ ಮಾಡಿ ಕೊಟ್ಟಿದ್ದಾರೆ ಆಚಾರ್ಯರು. ಮೇಲೆ ಮತ್ತೆ 4 ಘಟ್ಟದ ಮೇಲೆ 4 ಮಠಗಳನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಹರಿದು ಬರುವಂತಹ ಪರಂಪರೆ ಪದ್ಮನಾಭ ತೀರ್ಥರ ಪರಂಪರೆಗೆ ಶ್ರೀಪಾದರಾಜರ ಒಂದು ಪರಂಪರ. ಅಲ್ಲಿ ಬಂದಿರುವಂತಹ ಮಹನೀಯರು ಇವತ್ತು ಏನಂದರೆ ಆರಾಧನೆಗೆ ಮಧ್ಯಾರಾಧನೆ ಮುಗಿತು, ಪೂರ್ವಾರಾಧನೆ ಮುಗಿತು, ಉತ್ತರಾರಾಧನೆಗೆ ಬಂದು ನಾವು ಸೇರಿದ್ದೇವೆ. ಎಷ್ಟು ಆರಾಧನೆ ಮಾಡಿದರೂ ಕೂಡ ಕಡಿಮೆ. ಕೇವಲ ಕನ್ನಡ ಸಾಹಿತ್ಯ ಮಾತ್ರ ತಗೊಂಡಿದ್ದೀವಲ್ಲ ಅಂತಂದರೆ, ಸಂಸ್ಕೃತ ಸಾಹಿತ್ಯ ತಗೊಂಡ್ರೆ 1 ವರ್ಷವಾಗತ್ತೆ. ಕನ್ನಡ ಸಾಹಿತ್ಯ 1 ವಾರ ಏನೋ ಸ್ವಲ್ಪ 1, 2 ಪದ್ಯಗಳನ್ನು ಸ್ಪರ್ಶ ಮಾಡಿದ್ರೇ ಇಷ್ಟೊಂದು ಅಪಾರವಾದಂತಹ ಅರ್ಥ ರಾಶಿ ನಮಗೆ ಇದೆ ಒಂದೊಂದು ಪದದಲ್ಲಿ. ಅದರಲ್ಲಿ ಕೂಡ ಸಂಸ್ಕೃತ ಗ್ರಂಥ, ಅವರು ಮಾಡಿದಂಥ ವೇದಾಂತ ಗ್ರಂಥಕ್ಕೆ ಟಿಪ್ಪಣಿಗಳು ಪ್ರಕೃತ ಉಪಲಬ್ಧವಾದಂಥ ಗ್ರಂಥಗಳನ್ನು ಲೈಬ್ರರಿಗೆ ಹೋಗಿ ನಾವು ಹುಡುಕ್ತಾ ಹೋದರೆ ಏನು ಸಾಕಾಗೋದೇ ಇಲ್ಲ, ನಮಗೆ ಆಯುಷ್ಯವೇ ಸಾಕಾಗೋದಿಲ್ಲ. ಹಾಗೇ ಇದೆ ನಮ್ಮಲ್ಲಿ, ಹಾಗೇ ಕ್ರಮ ಇದೆ. ಯಾಕಂದರೆ ವಾಯುದೇವರ ವಿಚಾರವನ್ನು ಹೇಳ್ತಾ ಹೊರಟಾಗ ಈ ಮಾತು ಯಾವಾಗಲೂ ಸ್ಮರಿಸ್ಬೇಕು ನಾವು. ವಾಯುದೇವರ ಮಾಡಿದ ಗ್ರಂಥ ಅದು ಒಂದು ಕಡೆ ಇಟ್ಬಿಡೋಣ.
ಕೇವಲ ವಾಯುದೇವರನ್ನು ತಗೋಣ. ಶಾಸ್ತ್ರಕಾರರು ಹೇಳ್ತಾರೆ, ವಾಯುದೇವರ ಮಹಿಮೆ ಎಷ್ಟು ದಿನ ಹೇಳ್ತೀರಾ ನೀವು? ಎಷ್ಟು ದಿನ ಕೇಳಬೇಕು? ಎಷ್ಟು ದಿನ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಭುವನದ್ಭುತ ಮಧ್ವಜಟ್ಟಿದಂ ನಮದೇವಾಪಿ ಸುರಾಯುಷಾ ವಯಂ. ದೇವತೆಗಳ 100 ವರ್ಷ ಸಾಕಾಗಲ್ಲಂತೆ ವಾಯುದೇವರ ಮಹಿಮಾ ಅರ್ಥ ಮಾಡ್ಕೊಳ್ಳಿಕ್ಕೆ. ಅವರ ಬರೆದ ಗ್ರಂಥಗಳು ಬಿಟ್ಟೇ ಬಿಡಿ, ಅವರು ಪ್ರಚಾರ ಮಾಡಿದಂಥ ಗ್ರಂಥಗಳು, ಅವರಿಂದ ಲಿಖಿತವಾದ ಗ್ರಂಥಗಳು, ಅವುಗಳನ್ನು ಜಗತ್ತಿಗೆ ಕೊಟ್ಟಂಥ ರೀತಿ ನೋಡ್ತಾ ಹೋದರೆ ಅದು ಎರಡನೇ ಮಾತು. ವಾಯುದೇವರ ಮಹಿಮೆಯನ್ನು ಹೇಳಿ ಅಂತ ಕೂತ್ಕೊಂಡ್ರೆ ದೇವತೆಗಳ ಆಯುಷ್ಯ ಸಾಕಾಗೋದಿಲ್ಲ. ದೇವತೆಗಳ ಆಯುಷ್ಯ ಅಂದರೆ ಅದಕ್ಕೊಂದು ಕ್ರಮ ಲೆಕ್ಕ ಇದೆ ನಮ್ಮಲ್ಲಿ. ಏನು? ಕೃತ, ತ್ರೇತ, ದ್ವಾಪರ, ಕಲಿ. ಒಂದು ಸಲ ತಿರುಗಿ ಬಂದಂಗೆ 71 ಬಾರಿ ತಿರುಗಿ ಬರಬೇಕು. 71 ಬಾರಿ ತಿರುಗಿ ಬಂದಾಗ ಒಂದು ಆವರ್ತನವಾಗತ್ತೆ. ಇದೇ ಪ್ರಕಾರ 14 ಬಾರಿ ಆಗಬೇಕು. ಕೃತ, ತ್ರೇತ, ದ್ವಾಪರ, ಕಲಿ ಒಂದು ಸಲ ತಿರುಗಿ ಬಂದಾಗ ಒಂದು ಸಲ, ಎರಡನೇ ಸಲ, ಮೂರನೇ ಸಲ, ನಾಲ್ಕನೇ ಸಲ, 71 ಬಾರಿ ತಿರುಗಿ ಬಂತು. ಇದು ಒಂದನೇ ಆವರ್ತನ. ಮತ್ತೆ 71 ಬಾರಿ ಎರಡನೇ ಆವರ್ತನ, 3, 4, 5, 6, 10, 14. 14 ಬಾರಿ ತಿರುಗಿ ಬಂದಾಗ ದೇವತೆಗಳಿಗೆ 100 ವರ್ಷ ಆಗತ್ತೆ. ಹೌದಾ? ಈ 100 ವರ್ಷ ಆಯುಷ್ಯ ಬ್ರಹ್ಮದೇವರಿಗೇನು? ಒಂದು ಹಗಲು ಅಂತ ಹೇಳ್ತಾರೆ. ಬ್ರಹ್ಮಣೋ ದಿನ ಮುಚ್ಚತೆ. ಇದು ಒಂದು ಹಗಲಾಯ್ತು. ಆಗ ಬ್ರಹ್ಮದೇವರು ಏನು ಮಾಡ್ತಾರೆ? ಒಂದು ಸಲ ರೆಪ್ಪೆ ಬಡಿತಾರೆ. ಒಂದು ಹಗಲಿಗೆ ಒಂದು ಸಲ ಹೆಂಗ ರೆಪ್ಪೆ ಬಡಿ. ನಾವು ಸಾವಿರಾರು ಬಾರಿ ಬಡಿತಾ ಇರ್ತೀವಿ. ಆದರೆ ಬ್ರಹ್ಮದೇವರು ಒಂದು ಮನ್ವಂತರಕ್ಕೆ, ಒಂದು ಹಗಲಿಗೆ ಒಂದು ಸಲ ಕಣ್ಣಿನ ರೆಪ್ಪೆಯನ್ನು ಬಡಿದು ತೆಗಿತಾರೆ. ಎರಡನೇ ಬಾರಿ ಮತ್ತ ರಾತ್ರಿ ಆಗಬೇಕಲ್ಲ. ಬ್ರಹ್ಮಣೋ ದಿನ ಮುಚ್ಚತೆ. ಒಂದು ದಿನ ಆಗಬೇಕಾದ್ರೆ ಮತ್ತ ಅದೇ ಪ್ರಕಾರ 71 ಬಾರಿ 14 ಬಾರಿ ತಿರುಗಿ ಬರಬೇಕು ಅಂದಾಗ ಆಗೇನಾಗತ್ತೆ? ಒಂದು ರಾತ್ರಿ 2 ಮನ್ವಂತರ ಸೇರಿದಾಗ, 2 ದೇವತೆಗಳ 2 ಆಯುಷ್ಯ ಮುಗಿದಾಗ, ಒಂದು ಮನ್ವಂತರದಲ್ಲಿ ಒಂದು ಸಮೂಹದ ದೇವತೆಗಳ ಆಯುಷ್ಯ ಮುಗಿದು ಹೋಗಿದೆ, 100 ವರ್ಷ ಆಯಿತು. ಬ್ರಹ್ಮದೇವರು ಲೋಕಕ್ಕೆ ಬರ್ತಾರೆ. ಮತ್ತೊಂದು ಪುನಃ ಹಿಂದೆ ಬಂದಿರುವಂಥವರೆಲ್ಲ ಸ್ವರ್ಗಕ್ಕೆ ಬರ್ತಾರೆ. ಅವರ ಆಯುಷ್ಯ ಎಲ್ಲ ಮುಗಿತದೆ, ಅವರು ಕೂಡ ಬಂದು ಸೇರಿಕೊಳ್ತಾರೆ. ಹಾಗಾದರೆ ಒಂದಿನ ಆಯ್ತು ಬ್ರಹ್ಮದೇವರಿಗೆ, ಒಂದು ದಿನ. ಈ ಪ್ರಕಾರ ಒಂದು ದಿನವನ್ನು ಲೆಕ್ಕ ಇಟ್ಟುಕೊಂಡು ಹೋದರೆ 360 ದಿನ. ಅಂದರೆ ಬ್ರಹ್ಮದೇವರಿಗೆ 1 ವರ್ಷ. ಇದೇ ಪ್ರಕಾರ 50 ವರ್ಷ. ಅದಕ್ಕೆ ಅಂತೀರ ದ್ವಿತೀಯ ಪರಾರ್ಧ. ಈಗ ಬ್ರಹ್ಮದೇವರಿಗೆ 50 ವರ್ಷ ಆರಂಭವಾಗಿದೆ. ಹಾಗೆ ವಾಯುದೇವರ ಚರಿತ್ರೆ, ಅವರು ಮಾಡಿದ ಗ್ರಂಥಗಳು, ಅವರು ಮಾಡಿಕೊಟ್ಟಂಥ ನಮಗೆ ಅನೇಕ ವ್ಯಾಖ್ಯಾನಗಳನ್ನು ಕೇಳ್ತಾ ಹೋದರೆ ಮಾನವ ಜನ್ಮ ಸಾಕಾಗೋದಿಲ್ಲ. ದೇವತೆಗಳ ಆಯುಷ್ಯವೇ ಸಾಕಾಗೋದಿಲ್ಲ. ವಾಯುದೇವರ ಮಹಿಮೆ ಅಂದ ಮೇಲೆ ಇನ್ನು ಅವರು ಮಾಡಿಕೊಟ್ಟಂಥ ಶಾಸ್ತ್ರ ಗ್ರಂಥಗಳು, ಅರ್ಥಗರ್ಭಿತವಾದಂತಹ ಶಾಸ್ತ್ರ, ಅಪಾರವಾದಂತಹ ಭಗವಂತನ ಮೆಚ್ಚಿಸುವಂತಹ ಶಾಸ್ತ್ರ, ಅದು ಹೇಗೆ ಸಾಕಾಗತ್ತೆ? ಆದ್ದರಿಂದ ಏನು ಮಾಡ್ತಾರೆ? ಮತ್ತೆ ಕಲಿಯುಗದಲ್ಲಿ ಅನೇಕ ಕೆಟ್ಟರಾದಂಥ ಜನರು ಬಂದು ನಾನಾ ತರಹದ ಧರ್ಮದ ವಿರುದ್ಧ, ಕರ್ಮದ ವಿರುದ್ಧ ಹೇಳ್ತಾ ಬರ್ತಾರೆ. ಹಾಗಾಗಿ ಆಗ ಕಾಲಕ್ಕೆ ತಕ್ಕಂತೆ ದೇವರು ಇಂತಿಂಥ ಮಹನೀಯರನ್ನ ಕಳಿಸಿಕೊಡ್ತಾನೆ. ವ್ಯಾಸರಾಜರಂತಹ, ಶ್ರೀಪಾದರಾಜರಂತಹ, ಪದ್ಮನಾಭತೀರ್ಥರಂತಹ, ನರಹರಿತೀರ್ಥರಂತಹ, ಕ್ಷೋಭತೀರ್ಥರಂತಹ, ಮಾಧವತೀರ್ಥರಂತಹ, ಶ್ರೀಮದ್ ಆಚಾರ್ಯರಂತಹ, ಟೀಕಾಕೃತ್ಪಾದರಂತಹ ಅನೇಕ ಜ್ಞಾನಿಗಳು, ರಾಯರು, ಎಂತಿಂಥ ಮಹನೀಯರಂತಹ ಮಹಾಜ್ಞಾನಿಗಳನ್ನು ಕೆಳಗಡೆ ಕಳಿಸಿಕೊಟ್ಟು ನಮಗೇನು ಮಾಡ್ತಾರೆ? ಅವರ ದ್ವಾರ ನಮಗೆ ಈ ಸತ್ಸಿದ್ಧಾಂತವನ್ನು ಬೋಧನೆ ಮಾಡ್ತಾರೆ. 1404 ಅವರ ಯಾವಾಗ
ಕ್ರಿಸ್ತದ 1404 ಅಂತ ಬರೀತಾರೆ ಇತಿಹಾಸಕಾರರು. ಶ್ರೀಪಾದರಾಜರ ಕಾಲ ಅದು ಆರಂಭ ಮಾಡಿಕೊಂಡು 1502 ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಹಾಗಾದರೆ 100 ವರ್ಷ, 90 ವರ್ಷಕ್ಕಿಂತಲೂ ಸ್ವಲ್ಪ ಹೆಚ್ಚು ಪಟ್ಟೆ ಅವರು ಆಯುಷ್ಯ ಉಳ್ಳವರಾಗಿದ್ದರು. ವ್ಯಾಸರಾಯರು ಹಾಗೇನೆ, ಇವರು ಹಾಗೇನೆ ಸುಮಾರು ದಿನಗಳವರೆಗೆ ಅವರು ಇದ್ದು ಎಲ್ಲ ಜಗತ್ತಿಗೆ ಏನು ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲಿ ಹಾಗೆ ಕ್ರಮ ಯಾವ ಕಾಲಘಟ್ಟದಲ್ಲಿ ಇದ್ದರು ಆ ಕಾಲಘಟ್ಟದಲ್ಲೇನೆ ಅನೇಕ ವಾದಿಗಳು, ಅನೇಕ ವಾದ ವಿಚಾರ, ಅನೇಕ ಶಿಷ್ಯರ ಸಂಪತ್ತು, ಜನರಿಗೆ ಉಪದೇಶ, ಸಂಚಾರ ಎಲ್ಲ ಕಡೆಗೆ ಮಾಡಿ ವಿಶೇಷವಾದಂತಹ ಉಪಾಸ್ಯ ಮೂರ್ತಿ ಇವು ಯಾವಾಗಲೂ ಅವರೊಂದು ಕ್ರಮ ಇಟ್ಕೊಂಡಿದೆ. ಉಪಾಸ್ಯ ಮೂರ್ತಿಯನ್ನು ಆರಾಧನೆ ಮಾಡಬೇಕು, ಅವನ ಸೇವೆಯಾಗಬೇಕು ಅಂತ ಹೇಳಿ ವಿಠ್ಠಲ ಎಂಬಂತಹ ಭಗವದ್ ರೂಪ. ಈ ರೂಪ ಹೆಂಗಿದೆ ಅಂದರೆ ಇದು ಬಹಳ ವಿಚಿತ್ರವಾದ ರೂಪ ಇದೆ. ವಿಠ್ಠಲ ಮತ್ತು ವೆಂಕಟರಮಣ ಮತ್ತು ಕೃಷ್ಣ ಪರಮಾತ್ಮ ಈ ಮೂರೂ ರೂಪಗಳು ಒಂದೇ, ಯಾವ ಭಿನ್ನತೆ ಇಲ್ಲ. ರಾಮನು ಒಂದೇನೆ. ಆದರೆ ರಾಮಾವತಾರವಾದ ಮೇಲೆ ಕೃಷ್ಣಾವತಾರ, ರಾಮನಿಗೂ ಕೃಷ್ಣನಿಗೂ ಯಾವ ಭೇದಗಳಿಲ್ಲ. ಆದರೆ ಕಾಲ ಮಾತ್ರ ತ್ರೇತಾಯುಗದಲ್ಲಿ ಭಗವಂತ ರಾಮಾವತಾರವಾದರೆ ದ್ವಾಪರ ಯುಗದಲ್ಲಿ ಅದೇ ಪರಮಾತ್ಮನೇ ರಾಮನೇ ವಚನ ಕೊಡ್ತಾ ಬಂದಿದ್ದಾನೆ. ಕೊನೆ ಕಾಲಕ್ಕೆ ವಚನ ಕೊಟ್ಟಿದ್ದಾನೆ ದೇವರು. ಸೀತಾದೇವಿ ಕೇಳಿದ ವಚನ, ಸ್ವಾಮಿ ಅಗ್ನಿದೇವರ ಮಗಳಾದಂಥ ಇವಳು ವೇದವತಿ, ನಿನಗಾಗಿ ಇಷ್ಟೊಂದು ಕಷ್ಟಪಟ್ಟಿದ್ದಾಳೆ, ನಿನಗಾಗಿ ಇಷ್ಟೊಂದು ತಪಸ್ಸು ಮಾಡಿದ್ದಾಳೆ, ಅವಳನ್ನು ಮದುವೆ ಮಾಡಿಕೋ ಅಂದಾಗ ದೇವರಂತಾನೆ, ಇಲ್ಲ, ನಾನು ಏಕಪತ್ನಿ ವ್ರತಸ್ಥನಾಗಿದ್ದೀನಿ ಈ ಯುಗದಲ್ಲಿ, ಹಾಗಾಗಿ ನಾನು ಮದುವೆ ಆಗೋದಿಲ್ಲ ಇವಳನ್ನ. ಇನ್ನು ಮದುವೆ ಆಗಬೇಕು ಅಂತಾಗಿದ್ರೆ ಅದು ದ್ವಾಪರದಲ್ಲಿ ಮಾಡಿಕೊಳ್ತೀನಿ ಅಂತ ಹೇಳಿ ದ್ವಾಪರದಲ್ಲಿ ಮಾಡಿಕೊಳ್ತಾ ಇದ್ದೆ. ಆದರೆ ಅಲ್ಲಿ ಒಂದು ಸಮಸ್ಯೆ. ಏನು ಸಮಸ್ಯೆ? ನಾನು ದ್ವಾಪರದಲ್ಲಿ ಕೃಷ್ಣಾವತಾರ ಮಾಡ್ತಾ ಇದ್ದೇನೆ. ಅಲ್ಲಿ ಈಗಾಗಲೇ 16,108 ಜನರನ್ನ ಆ ಮದುವೆ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪವಾಗಿದೆ. ಹಾಗಾಗಿ ಇವಳಿಗೆ ಅಲ್ಲಿ ಜಾಗ ಇಲ್ಲ. ಅದಕ್ಕೇನು ಮಾಡಬೇಕು? ಅದೇ ಕಲಿಯುಗದ ಸಂಧಿಕಾಲದಲ್ಲಿ, ದ್ವಾಪರ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ ನಾನು ಏನು ಮಾಡ್ತೇನೆ ಗೊತ್ತಾ? ಇವಳನ್ನು ಮದುವೆ ಆಗ್ತೀನಿ. ನೋಡಿ, ಇದೆಲ್ಲ ಇತಿಹಾಸ. ನಮಗೆ ದೇವರು ಮಾಡಿಕೊಟ್ಟಂಥ ಇತಿಹಾಸ, ಅವನೇ ಹೇಳಿದಂಥ ಮಾತು, ದೇವರ ಮುಖದಿಂದೇ ಬಂದದ್ದು. ಹಾಗಾಗಿ ರಾಮ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ, ವೆಂಕಟರಮಣ ಬೇರೆಯಲ್ಲ ಮತ್ತು ಪಾಂಡುರಂಗ ಬೇರೆಯಲ್ಲ. ಆದರೆ 3 ಜನರನ್ನ ಮೊದಲು ನಾವು ಹೊಂದಾಣಿಕೆ ಮಾಡ್ಕೋಬೇಕು. ಏನೇನು? ಕೃಷ್ಣ, ಅವನ ಹೆಂಡತಿ ರುಕ್ಮಿಣಿ. ಹೌದಾ? ಯಾವ ರುಕ್ಮಿಣಿ ಇವಳು? ಸತ್ಯಭಾಮ ರುಕ್ಮಿಣಿ. ಯಾರಿವರಿಬ್ಬರು? ಶ್ರೀದೇವಿ ಭೂದೇವಿ. ದುರ್ಗಾ ಬಂದು ಹೋಗಿದ್ದಾಳೆ. ಕೃಷ್ಣಾವತಾರ ಆಗದಿರುವಾಗಲೇ ದುರ್ಗಾದೇವಿ ಬಂದು ಹೋಗಿದ್ದಾಳೆ. ಹಾಗಾಗಿ ದುರ್ಗಾದೇವಿ ಮತ್ತೆ ಇಲ್ಲಿ ಬರಲಿಲ್ಲ. ಶ್ರೀಭೂ ಮಾತ್ರ ಅಲ್ಲಿದ್ದರು. ಸತ್ಯಭಾಮ ರುಕ್ಮಿಣಿ, ರುಕ್ಮಿಣಿ ಶ್ರೀದೇವಿ ಮತ್ತು ಸತ್ಯಭಾಮ ಭೂದೇವಿ. ದುರ್ಗಾದೇವಿ ಬಂದು ಹೋಗಿದ್ದಾಳೆ. ಇನ್ನು ಅದೇ ಪರಮಾತ್ಮನೇ ವೆಂಕಟರಮಣನಾಗಿ ಬಂದಾಗ ಆಗೇನು ಮಾಡ್ತಾನೆ ಭಗವಂತ? ಲಕ್ಷ್ಮೀದೇವಿಯನ್ನು ಅಲ್ಲಿ ಕರ್ಕೊಂಡಿದ್ದಾನೆ, ಇದ್ದಾಳೆ ಲಕ್ಷ್ಮೀದೇವಿ. ಜೊತೆಗೆ ಪದ್ಮಾವತಿಯನ್ನ ಆವಿಷ್ಟ ರೂಪ ಅಂತ ಹೇಳ್ತಾರೆ. ಪದ್ಮಾವತಿಯಲ್ಲಿ ಲಕ್ಷ್ಮೀದೇವಿಯ ಆವಿಷ್ಟ ರೂಪದಿಂದ ಅಲ್ಲಿ ಪೂಜಿತಳಾಗಿದ್ದಾಳೆ ಲಕ್ಷ್ಮೀದೇವಿ. ಹಾಗಾಗಿ ಭಗವಂತ ಅಲ್ಲಿ ಸ್ವೀಕಾರ ಮಾಡಿದ್ದಾನೆ. ಕಲ್ಯಾಣವೆಲ್ಲ ಮುಗಿಸಿಕೊಂಡು ಪದ್ಮಾವತಿಯನ್ನು ಅಲ್ಲೇ ಬಿಟ್ಟು ತಾನು ಭಗವಂತ ಮೇಲೆ ಬಂದ. ಇವತ್ತಿಗೂ ಮೇಲೆ ಬಂದು ನಿಂತಿದ್ದಾನೆ. ಅವಳಿಗೆ ಎಷ್ಟು ಪುಣ್ಯ ಕೊಡಬೇಕೋ, ಅವಳೇನು ಹೇಳಿದ್ದಾಳೋ ಅಷ್ಟೇ. ಇವಳನ್ನು ಮದುವೆ ಆಗಬೇಕು, ಮದುವೆ ಆಗಿದ್ದೀನಿ. ಬಹಳ ಬುದ್ಧಿವಂತ ದೇವರು, ಚುರುಕ ಅಂದರೆ ಚುರುಕ. ಆದ್ದರಿಂದ ಅಲ್ಲಿ ಅವಳ ಮಾತಿನ ತಕ್ಕಂತೆ ವ್ಯವಸ್ಥೆ ಮಾಡಿದ. ಇನ್ನು ಮುಂದೆ ಪಾಂಡುರಂಗ, ಎಲ್ಲೇ ನೋಡಿದ್ರು ಕೂಡ ಇಲ್ಲಿ ಭೈಷ್ಮಿ ಸಹಿತದ ಸತ್ಯಭಾಮ ಸಹಿತ ವೇಣುಗೋಪಾಲ ಸ್ವಾಮಿ ಅಂತ ಇಲ್ಲಿ ಅಂತಾರೆ, ಇಲ್ಲಿ ರಂಗ ವಿಠಲ ಅಂತ ಇಲ್ಲಿ ಕರೀತಾರೆ, ಇಲ್ಲಿ ಪಾಂಡುರಂಗ ಅಂತ ಹೇಳ್ತಾರೆ. ಈ ಪಾಂಡುರಂಗನೇ ಕೂಡ ರುಕ್ಮಿಣಿ ಸಮೇತ. ಅಲ್ಲಿ ಒಂದು ವಿಚಾರ ಏನು ಅಂದರೆ, ರುಕ್ಮಿಣಿ ದೇವಿ ಹಿಂದಿನ ದೇವಸ್ಥಾನದಲ್ಲಿದ್ದಾಳೆ.
ಇಲ್ಲಿ ಪಂಢರಪುರದಲ್ಲಿ ವಿಠ್ಠಲ ಮಾತ್ರ ನಿಂತಿದ್ದಾನೆ, ಸ್ವಾಮಿ. ರುಕ್ಮಿಣಿ ಹಿಂದಿದ್ದಾಳೆ, ಇಲ್ಲಿ ಭಗವಂತ ಇದ್ದಾನೆ. ಯಾಕೆ? ಮುಂದೆ ಬಂದವನು ಯಾರು? ದೇವರು. ರುಕ್ಮಿಣಿಯನ್ನು ನಿಲ್ಲಿಸಿ ನಾನು ಆ ಪಾಪ ಭಕ್ತ ತಾಯಿಯ ಸೇವೆ ತಂದೆಯ ಸೇವೆ ಮಾಡಿಕೊಂಡು ನನ್ನ ನಾಮೋಚ್ಚಾರಣ ಮಾಡಿಕೊಂಡು ಇದ್ದಾನೆ, ನಾನು ನೋಡ್ತೇನೆ, ಆಮೇಲೆ ನೀನು ಬಾ ಅಂತ ಅಭಿಪ್ರಾಯ ಅಲ್ಲಿ. ಆದ್ದರಿಂದ ಭಗವಂತ ಮುಂದೆ ಬಂದಾಗ ಒಬ್ಬನೇ ಬಂದಿದ್ದಾನೆ ಪರಮಾತ್ಮ ಅನ್ನುವ ಕಾರಣಕ್ಕಾಗಿ ಒಂದೇ ಒಂದು ಇಟ್ಟಿಗೆಯನ್ನು ಹಾಕಿಬಿಡ್ತಾನೆ. ಸ್ವಾಮಿ ನಿಂತುಕೋ, ತಂದೆ ತಾಯಿ ಸೇವೆಯನ್ನು ಮಾಡ್ತಾ ಇದ್ದೀನಿ, ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ, ತಂದೆ ತಾಯಿ ಸೇವೆಯನ್ನು ಮಾಡ್ತಾ ಇದ್ದೀನಿ, ನಿಂತುಕೋ ಅಂದಾಗ ದೇವರು ಒಬ್ಬಂಟಿಗನಾಗಿಯೇ ನಿಂತುಕೊಂಡ. ದೇವರು ಒಬ್ಬಂಟಿಗನಾಗಿ ಇರೋದಿಲ್ಲ. ಲಕ್ಷ್ಮೀದೇವಿ ಯಾವಾಗಲೂ ಜೊತೆ ಇರ್ತಾಳೆ, ನಿತ್ಯಾವಿಯೋಗಿನಿ ದೇವಿ. ಎಲ್ಲ ಕಡೆಗೆ ಹಾಗೇನೆ ಆಚಾರ್ಯರನ್ನೇ ಇದೇ ಮಾಡ್ತಾರೆ. ಸೀತಾದೇವಿಯನ್ನು ಕರೆದುಕೊಂಡು ಹೋದದ್ದಲ್ಲ, ಸೀತಾಕೃತಿ ಅಂತ ಹೇಳ್ತಾರೆ. ಸೀತೆಯಂತೆ ಇರತಕ್ಕಂತಹ ಯಾರು ಅಗ್ನಿದೇವರ ಮಗಳಾದ ವೇದವತಿ ದೇವಿಯನ್ನ ತೆಗೆದುಕೊಂಡು ಹೋಗಿದ್ದಾನೆ ಅವನು. ಹಾಗೆ ಆ ಸೀತೆ ರಾಮದೇವರ ಹೃದಯದಲ್ಲೇ ಇದ್ಲು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಕಡೆಗೂ ಕೂಡ ಈ ಸಿದ್ಧಾಂತವನ್ನು ತಿಳಿಸ್ಬೇಕಾದ್ರೆ ಬಹಳ ಧೈರ್ಯ ಬೇಕು. ಇಷ್ಟೊಂದು ಶುದ್ಧವಾದ ರೀತಿಯಲ್ಲಿ ತಿಳಿಸಿಕೊಡ್ತಾರೆ ಅಂದರೆ ಅದಕ್ಕೆ ಎಲ್ಲ ಮಹನೀಯರು ಇದರ ಪರಿಶ್ರಮ ಇದೆ. ಅವರೆಲ್ಲ ಅವತಾರ ಮಾಡದೆ ಹೋಗಿದ್ರೆ ಶ್ರೀಪಾದರಾಜರಂಥ ಜ್ಞಾನಿಗಳು, ವಾದಿರಾಜರಂಥ ಜ್ಞಾನಿಗಳು, ವ್ಯಾಸರಾಯರಂಥ ಜ್ಞಾನಿಗಳು, ಟೀಕಾಕೃತ್ಪಾದರಂಥ ಜ್ಞಾನಿಗಳು, ಆಚಾರಂಥ ಜ್ಞಾನಿಗಳು ನಮಗೇನಾದರೂ ಸಿದ್ಧ ಆಗಿದ್ರೆ, ಅವತಾರ ಮಾಡಿದ್ದಿಲ್ಲ ಅಂತಾಗಿದ್ರೆ ಏನಿಲ್ಲದೇನೆ ತಲೆಯಲ್ಲಿ ನಾನಾ ಥರ ಪ್ರಶ್ನೆ ಉತ್ತರ ಬರ್ತಿದ್ದಾವೆ. ಸಾವಿರಾರು ಸಂಶಯ, ಬೆಳಿಗ್ಗೆ ಎದ್ರೆ ಸಾಕು ಸಾವಿರ ಪ್ರಶ್ನೆಗಳು ಬರ್ತಿದ್ದಾವೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಾಗಲೇ ಅಂಥದ್ದು ಇಷ್ಟೆಲ್ಲ ಮಾಡಿ ಕೊಟ್ಟಾಗಲೂ ಕೂಡ ಬರ್ತಾವೆ ಅಂದರೆ ಇದಕ್ಕೆ ಏನು ಹೇಳಬೇಕು ಅಂದರೆ, ಅನುಕೂಲ ಎಲ್ಲಿ ಮಾಡಿಕೊಟ್ಟಿದ್ದಾರೋ, ಎಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾವೋ, ಎಲ್ಲಿ ಸುವ್ಯವಸ್ಥಿತ ಮಾಡಿದ್ದಾರೋ ಅವುಗಳನ್ನು ಓದ್ತಾ ಹೋದರೆ ಸಾಕು. ಅದೇ ನೋಡುದು ಅವರು ಮಾಡಿಕೊಟ್ಟಂತಹ ಕನ್ನಡ ಸಾಹಿತ್ಯ, ಅವರು ಮಾಡಿಕೊಟ್ಟಂತಹ ಸಂಸ್ಕೃತದ ಅನೇಕ ಗ್ರಂಥಗಳು, ಆ ಎಲ್ಲ ಗ್ರಂಥಗಳನ್ನು ಮಕ್ಕಳಲ್ಲಿ ಅಧ್ಯಯನ ಮಾಡಿಸೋದು, ಈಗ ಯಜಮಾನರಿಗೆ ಹೇಳೋದು, ತಿಳ್ಕೊಳ್ರಿ, ಕೇಳ್ಕೊಳ್ರಿ. ಅನೇಕ ಮಾಧ್ಯಮಗಳು ಈಗೆಲ್ಲ ಸಾಕಷ್ಟು ಮಾಧ್ಯಮ ಇದ್ದಾವೆ, ಎಲ್ಲ ತರಹದ ಮಾಧ್ಯಮಗಳು ಇದ್ದಾವೆ. ಯಾವುದು ಕೂಡ ಕಷ್ಟಪಡಬೇಕಾಗಿಲ್ಲ. ಒಂದು ಕಾಲಕ್ಕೆ ಬಹಳ ಕಷ್ಟ, ಗುರುಗಳ ಮನೆಗೆ ಹೋಗೋದು, ಅವ್ರು ಇದ್ದಾರೋ ಇಲ್ಲೋ ಅವ್ರು ಹುಡ್ಕೊಂಡು ಬರೋದು, ಅವರು ಸಿಕ್ಕ ಮೇಲೆ ಪಾಠ ಹೇಳಿಸ್ಕೋದು, ಇವೆಲ್ಲ ಇದ್ದು. ಇವಾಗ ಅದ್ಯಾವುದಿಲ್ಲ, ಎಲ್ಲ ತರಹದ ಅನುಕೂಲಗಳು. ಇಷ್ಟೆಲ್ಲ ಅನುಕೂಲವಾದಾಗ ಅದರ ಸದುಪಯೋಗವನ್ನು ಪಡಿಬೇಕು ಅನ್ನುವಂತಹ ಒಂದು ಮಾತು. ನಮಗೇನಾದರೂ ಉತ್ತಮ ಗತಿ ಆಗಬೇಕಾದರೆ, ನಮಗೆ ಉತ್ತಮ ಉನ್ನತಿ ಸಿಗಬೇಕಾದರೆ ಅವರ ಕೃತಿ ಒಂದು ಉತ್ತಮವಾದ ಕೃತಿ ಇದೆ. ಶ್ರೀಪಾದರಾಜರ ಕೃತಿ ಬಹಳ ಚೆನ್ನಾಗಿದೆ. ತಿರುತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ, ತಿರುತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ, ಪರಿಪರಿಯ ಕಷ್ಟಗಳು ಅನುಭವಿಸಲಾರೆ, ಜನನ ಮರಣಗಳೆರಡು ಪರಿಹಾರ ಮಾಡಯ್ಯ, ಕರುಣಾ ಸಮುದ್ರ ಶ್ರೀರಂಗ ವಿಠಲ ದೊರೆಯೇ, ಉತ್ತಮರ ಸಂಗವನು ಎನಗೀತು ಸಲಹಯ್ಯ, ಚಿತ್ತಜಾಜನಕ ಮುರವೈರಿ ಶ್ರೀಕೃಷ್ಣ. ಅವರು ನಮಗೆ ತಿಳಿಸಿಕೊಟ್ಟಂಥದ್ದು ಒಂದು ಒಳ್ಳೆ ಸುವ್ಯವಸ್ಥೆ. ಏನು ಅಂದರೆ ಉತ್ತಮರ ಸಂಘ, ಸಜ್ಜನರ ಸಂಘ, ಅದನ್ನು ಮಾಡ್ತಾ ಹೋದರೆ ನಿಮಗೇನು ಅಂದರೆ ಯಾವ ಕಷ್ಟಗಳು ಆಗೋದಿಲ್ಲ. ದೇವರು ಇದೇ ಮಾತು ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ಸರ್ವೈ ಜ್ಞಾನ ಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ. ಅರ್ಜುನ, ಬಹಳ ಕಷ್ಟಪಡಬೇಕಾಗಿಲ್ಲ, ಏನೂ ಕಷ್ಟಪಡಬೇಕಾಗಿಲ್ಲ. ಜ್ಞಾನವನ್ನು ಪಡೆದಂತಹ ಜ್ಞಾನಿಗಳು ಅವರ ಸಂಘ ಮಾಡಿಬಿಟ್ರೆ ಸಾಕು. ನಿನಗೆ ಅವರ ಜೊತೆಗೆ ಹೋಗಿ ಅವರ ಪಾದ ಹಿಡಿದ್ರೆ ಸಾಕು. ಅವರ ಸಂಪರ್ಕದಿಂದ ನೀನು ಅನಾಯಾಸವಾಗಿ ಈ ಸಂಸಾರವನ್ನು ದಾಟುತ್ತೀಯ. ಸಜ್ಜನರ ಸಂಘ, ಉತ್ತಮರ ಸಂಘ ಅದಿದ್ದು ಬಿಟ್ಟರೆ ಸಾಕು, ನೀ ಎಲ್ಲ ಕಷ್ಟಗಳಿಂದ ದೂರ ಆಗ್ತೀಯ ಅನ್ನುವಂತಹ ತತ್ವ ವಿಚಾರವನ್ನು ನಮಗೆ ಈ ಕೃತಿಯಿಂದ ನಮಗೆ ತಿಳಿಸಿಕೊಡ್ತಾರೆ. ಈಗಾಗಲೇ 1 ವಾರಗಳಿಂದ
ಈ ದೇವರ ಕೃತಿಗಳು, ಅವರು ನಮಗೆ ಉಪದೇಶ ಮಾಡಿದಂತಹ ನಾನಾ ಥರ ಶಾಸ್ತ್ರಗಳು ಅನೇಕ ಎಲ್ಲೆಲ್ಲಿ ಎಲ್ಲವೂ ಭಟ್ಟಿಳಿಸಿದ್ದು. ಅವರೆಲ್ಲೆಲ್ಲಿ ಹೇಳಿದ್ದಾರೋ ಅದೆಲ್ಲವನ್ನು ಸಂಗ್ರಹ ಮಾಡಿ 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 ಎಷ್ಟು ಸಾಧ್ಯವಾಗುತ್ತೋ ಅದು ಮುಟ್ಟಿಸುವಂತಹ ಪ್ರಯತ್ನ ಅವರು ಮಾಡಿಸಿಕೊಟ್ಟಿದ್ದಾರೆ ಮಹನೀಯರು. ಹಾಗಾಗಿ ಅವರ ಸೇವೆ ಈ ಒಂದು ವಾರಗಳಿಂದ ನಡೀತಾ ಇದೆ. ಹಾಗಾಗಿ ಸಮಸ್ತ ಶ್ರೋತೃವಿಂದಕ್ಕೂ ಮತ್ತು ಇಲ್ಲಿ ನಿಯೋಜನೆ ಮಾಡಿದಂತಹ ವಾದಿರಾಜಾಚಾರ್ಯರು ಮತ್ತು ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಂತಹ ಕೃಷ್ಣಾಚಾರ್ಯ ಹಾಗೂ ಅವರ ವೃಂದಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ನಮ್ಮ ಈ ಎಲ್ಲ ಕಡೆಗೆ ಈ ಟಿ ವಿ ಮಾಧ್ಯಮದವರು ಕೂಡ ಈಗ ಎಲ್ಲರೂ ಕೂಡ ಅವರೇ ಮುಂದಾಗಿ ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಧರ್ಮ ಕಾರ್ಯ ಇದೆಯೋ, ಎಲ್ಲೆಲ್ಲಿ ವಿಶೇಷವಾದ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾವೋ ಅಲ್ಲಿ ತಾವೇ ಬಂದು ಧಾವಿಸಿ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಅವರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಶ್ಲಾಘನೀಯವಾದದ್ದು. ಯಾಕಂದರೆ ಎಲ್ಲ ಒಂದು ಕಡೆ ಉಪನ್ಯಾಸ ನಡೀತಾ ಇದೆ, ಏನೋ ಗೊತ್ತಾಗ್ತಾ ಇಲ್ಲ, ನಮಗೆ ಗೊತ್ತೇ ಆಗಲಿಲ್ಲ ಅಂತ ಕೆಲವರು ಅಂತಿದ್ದಾರೆ. ಹೀಗಾಗಿ ಇದು ಮಾಧ್ಯಮ ನಮಗೆ ವಿಶೇಷವಾದಂತಹ, ನಮಗೆ ಬಹಳ ಜನರವರೆಗೂ ಮುಟ್ಟುವಂತಹ ಒಂದು ಮಾಧ್ಯಮ, ಎಲ್ಲರ ಮನೆ ಮನೆಗೂ ಕೂಡ ತಲುಪಿಸುವಂತಹ ಸಾಹಸ ನಮ್ಮ ಭಕ್ತಿಶ್ರೀ ಚಾನಲ್ದವರು ಮಾಡ್ತಾ ಇದ್ದಾರೆ. ಅವರು 17-18 ಚಾನಲ್ಗಳನ್ನು ಹೊತ್ತುಕೊಂಡು ಯಾವುದೂ ಕೂಡ ಏನೂ ಅಪೇಕ್ಷೆ ಪಡದೇನೆ ಏನು ಯಾವ ನಿರಪೇಕ್ಷವಾಗಿ ದೇವರ ಸೇವೆ ಆಗಬೇಕು. ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲ ಭಾಗಗಳಲ್ಲಿ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಕಡೆಗೂ ಕೂಡ ಈ ಕನ್ನಡದ ಚಾನಲ್ಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಬರ್ತಾವೆ. ಧಾರ್ಮಿಕ ಕಾರ್ಯಕ್ರಮ ಈಗ ಮೊದಲು ಟಿ ವಿ ನೋಡ್ತಾ ಇದ್ರು ಜನಗಳು, ಈಗ ಟಿ ವಿ ನೋಡೋದು ಕಡಿಮೆ ಮಾಡಿದ್ದಾರೆ ಜನ. ಹಾಗಾಗಿ ಟಿ ವಿ ನೋಡೋದು ಕಡಿಮೆ ಮಾಡಿದ್ರೂ ಕೂಡ ಬಿಡ್ತಾ ಇಲ್ಲ. ಅದನ್ನು ಮತ್ತೆ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜನಗಳೆಲ್ಲ ಯಾವ್ಯಾವ ಮಾಧ್ಯಮದಲ್ಲಿ ಅವ್ರು ಹೆಚ್ಚು ನೋಡ್ತಾರೋ ಅದರಲ್ಲಿ ಅವುಗಳನ್ನು ಹಾಕಿ ಜನರವರೆಗೂ ತಲುಪಿಸುವಂತಹ ಸಾಹಸ ಮಾಡ್ತಾ ಇದ್ದಾರೆ. ಹಾಗಾಗಿ ಧನ್ಯವಾದ. ಇಂತಹ ಮಹಾತ್ಮರ ಕಾರ್ಯಕ್ರಮ, ಶ್ರೀಪಾದರಾಜರಂತಹ ಮಹನೀಯರು ಇವರಷ್ಟೇ ಅಲ್ಲ, ಮುಂದೆ ಸಾಕಷ್ಟು ಅನೇಕ ಆರಾಧನೆಗಳು ಬರ್ತಾವೆ. ವಿಜೇಂದ್ರ ಆರಾಧನೆ ಬರ್ತದೆ, ಟೀಕಾ ಆರಾಧನೆ ಬರ್ತದೆ, ರಾಯ ಆರಾಧನೆ ಬರ್ತದೆ. ಏನು ಆರಾಧನೆಗಳಿಗಂತೂ ಏನು ಕೊರತೆನೇ ಇಲ್ಲ ನಮ್ಮಲ್ಲಿ. ಎಲ್ಲ ಆರಾಧನೆಗಳಲ್ಲಿ ಕೂಡ ಒಂದೊಂದು ವಿಚಿತ್ರವಾದಂತಹ ವೈಶಿಷ್ಟ್ಯ. ರಾಯರ ಮಹಿಮೆನೇ ಬೇರೆ, ವ್ಯಾಸರಾಯರ ಮಹಿಮೆನೇ ಬೇರೆ, ಇನ್ನು ವಿಜೇಂದ್ರ ಮಹಿಮೆನೇ ಬೇರೆ, ಸುಧೀಂದ್ರ ಮಹಿಮೆನೇ ಬೇರೆ, ಟೀಕಾರಾಯರ ಮಹಿಮೆನೇ ಬೇರೆ. ಎಲ್ಲರ ವಿಷಯಗಳನ್ನು ನಮಗೆ ಜನಸಾಮಾನ್ಯರವರಿಗೂ ಮುಟ್ಟುವಂತೆ ನಮಗೆ ಮಾಧ್ಯಮ ಮಾಡ್ತಾ ಇದೆ ಅಂದರೆ ಇದು ಅತ್ಯಂತ ಶ್ಲಾಘನೀಯ. ಅದು ಕೂಡ ಶ್ರೋತೃವರ್ಗವೂ ಕೂಡ ಬಹಳ ಭಕ್ತಿ ಶ್ರದ್ಧಾಗಳಿಂದ ಕೂತುಕೊಂಡು ಈ ಒಂದು ದೇವರ ಕಥೆಯನ್ನು ಆಲಿಸಿದ್ದೀರಿ, ಕೇಳಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ನಿಯೋಜನೆ ಮಾಡಿಕೊಟ್ಟಂತಹ ಎಲ್ಲ ನಿಯೋಜಕರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ 4 ಮಾತನ್ನು ಈ ಒಂದು ಪರ್ವಕಾಲದಲ್ಲಿ ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.